ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 721 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 10 ಮತ್ತು 11ನೇ ಜುಲೈ 2024 ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಅಪ್ಡೇಟ್ಸನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಭಾರತದ ಯಾವ ರಾಜ್ಯವು 2024 ಅತ್ಯುತ್ತಮ ಕೃಷಿ ರಾಜ್ಯ ಪ್ರಶಸ್ತಿಯೊಂದಿಗೆ ಗುರುತಿಸಲ್ಪಟ್ಟಿದೆ? ಸೊ ವಿಚ್ ಸ್ಟೇಟ್ ಇನ್ ಇಂಡಿಯಾ ಹ್ಯಾಸ್ ಬಿನ್ ರೆಕಗ್ನೈಸ್ಡ್ ವಿತ್ ದಿ ಬೆಸ್ಟ್ ಅಗ್ರಿಕಲ್ಚರ್ ಸ್ಟೇಟ್ ಅವಾರ್ಡ್ ಆಫ್ 2024? ಸೊ ನಮ್ಮ ಭಾರತ ದೇಶದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ GDPಯನ್ನು ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಕ್ಕಂಥ ಮತ್ತು ಕೆಲವೊಂದು ಇನೋವೇಟಿವ್ ಮೆಥಡ್ಸ್ ಆಫ್ ಅಗ್ರಿಕಲ್ಚರನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ತಕ್ಕಂಥ ರಾಜ್ಯಕ್ಕೆ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ 2024ನೇ ಸಾಲಿನಲ್ಲಿ ಈ ಒಂದು ಪ್ರಶಸ್ತಿಯನ್ನು ಯಾವ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಹಾರಾಷ್ಟ್ರ ರಾಜ್ಯಕ್ಕೆ ಈ ಒಂದು ಪ್ರಶಸ್ತಿಯನ್ನು ಕೊಡಲಾಗಿರುತ್ತೆ. ಹಾಗಿದ್ರೆ ಮಹಾರಾಷ್ಟ್ರ ರಾಜ್ಯಕ್ಕೆ ನಮ್ಮ ಭಾರತ ದೇಶದಲ್ಲಿಯೇ ಅತ್ಯುತ್ತಮ ಕೃಷಿ ರಾಜ್ಯ ಎಂದು ಕರೀತಕ್ಕಂಥ ಒಂದು ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟಿರುವ ಕಾರಣದಿಂದ ಸೊ ಅಲ್ಲಿ ಕೈಗೊಂಡಿರ್ತಕ್ಕಂಥ ಕೆಲವೊಂದು ಕ್ರಮಗಳು ಯಾವ್ದ್ಯಾವುದು ಅಂತ ಈ ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಯಾವುದೇ ಒಂದು ಆಯ್ಕೆಯನ್ನು ಮಾಡಬೇಕಾಗಿದ್ರೆ ಅದಕ್ಕೊಂದು ಕಮಿಟಿ ಅಥವಾ ಸಮಿತಿಯನ್ನು ನೇಮಕ ಮಾಡ್ತಾರೆ. ಸೊ ಈ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಕೂಡ ಸೊ ದೇರ್ ವಾಸ್ ಅ ಕಮಿಟಿ. ಸೊ ಆ ಒಂದು ಕಮಿಟಿಯನ್ನು ನಾವು 15th ಅಗ್ರಿಕಲ್ಚರ್ ಲೀಡರ್ಶಿಪ್ ಅವಾರ್ಡ್ ಕಮಿಟಿ ಅಂತ ಕರಿತೇವೆ. ಸೊ ಇದು 15ನೇ ಕೃಷಿ ನಾಯಕತ್ವ ಪ್ರಶಸ್ತಿ ಸಮಿತಿ ಆಗಿರುತ್ತೆ. ಸೊ ಈ ಒಂದು ಸಮಿತಿಯ ಅಧ್ಯಕ್ಷರು ಅಥವಾ ಇದನ್ನ ಚೇರ್ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಜಸ್ಟಿಸ್ ಪಿ ಸದಾಶಿವಂ ರವರು ಇದನ್ನ ಅಧ್ಯಕ್ಷತೆಯನ್ನು ಹೊಂದಿರ್ತಾರೆ. ಸೊ ಇವರು ಭಾರತ ದೇಶದ ಮಾಜಿ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಸೊ ಪಿ ಸದಾಶಿವಂ ರವರ ಅಧ್ಯಕ್ಷತೆಯಲ್ಲಿ ಮಾಡಿರ್ತಕ್ಕಂಥ ಒಂದು ಸಮಿತಿಯ ಪ್ರಕಾರ ಸೊ ಮಹಾರಾಷ್ಟ್ರವನ್ನ ಬೆಸ್ಟ್ ಸ್ಟೇಟ್ ಆಗಿ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಮಹಾರಾಷ್ಟ್ರ ಆಯ್ಕೆ ಮಾಡಬೇಕಾಗಿದ್ರೆ ಸೊ ದೇ ಹ್ಯಾವ್ ಟೇಕನ್ ಲಾಟ್ ಆಫ್ ಇನೋವೇಟಿವ್ ಫಾರ್ಮಿಂಗ್ ಅಂದ್ರೆ ಒಂದು ನಾವೀನ್ಯತೆಯ ಕೃಷಿ ವಿಧಾನಗಳನ್ನ ಅವರು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಸೊ ಅದರಲ್ಲಿ ಕೆಲವೊಂದನ್ನ ನಾವು ಮೆನ್ಷನ್ ಮಾಡೋದಾದ್ರೆ ಕಂಟ್ರೀಸ್ ಲಾರ್ಜೆಸ್ಟ್ ಬ್ಯಾಂಬೂ ಪ್ರಾಜೆಕ್ಟ್. ಸೊ ನಮ್ಮ ಭಾರತ ದೇಶದಲ್ಲಿಯೇ ಅತಿ ದೊಡ್ಡ ಬಿದುರಿನ ಒಂದು ಯೋಜನೆಯನ್ನ ಅವರು ಕೈಗೊಂಡಿರ್ತಾರೆ. ಸೊ ಈ ಒಂದು ಯೋಜನೆಯಿಂದ ದೇ ಆರ್ ಟ್ರೈಂಗ್ ಟು ಟ್ರಾನ್ಸ್ಫಾರ್ಮ್ 21 lakh ಹೆಕ್ಟೇರ್ಸ್ ಆಫ್ ಲ್ಯಾಂಡ್. ಸೊ 21 ಲಕ್ಷ ಹೆಕ್ಟೇರ್ಸ್ ಆಫ್ ಲ್ಯಾಂಡ್ ಅನ್ನ ಸೊ ಕೃಷಿ ಭೂಮಿಯಾಗಿ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಇನೋವೇಟಿವ್ ಮೆಥಡ್ಗೆ ಸೊ ಅವರಿಗೆ ರೆಕಗ್ನಿಷನ್ ಅನ್ನ ಈಗ ಕೊಟ್ಟಿರ್ತಾರೆ. ಸೊ ಅದ್ರ ಜೊತೆಗೆ ಅಂಡ್ 1.2 lakh acre ಗ್ರೀನ್ ಬೆಲ್ಟ್ ಡೆವಲಪ್ಮೆಂಟ್ ಇನ್ ನಂದೂರ್ಬಾರ್ ಡಿಸ್ಟ್ರಿಕ್ಟ್. ಸೊ ಅಲ್ಲಿರ್ತಕ್ಕಂಥ ಒಂದು ಜಿಲ್ಲೆ, ಆ ಜಿಲ್ಲೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ನಂದೂರ್ಬಾರ್ ಜಿಲ್ಲೆ ಅಂತ ಕರಿತೇವೆ. ಸೊ ಈ ಒಂದು ಜಿಲ್ಲೆಯಲ್ಲಿ 1.2 ಲಕ್ಷ ಎಕರೆ ಹಸಿರು ಬೆಲ್ಟ್ ಅನ್ನ ಅಭಿವೃದ್ಧಿ ಮಾಡಿರ್ತಕ್ಕಂಥ ಒಂದು ಯೋಜನೆಗಳೇನಿದ್ದಾವೆ. ಸೊ ಇದಕ್ಕೆ ಇವರಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಈ ಒಂದು ಕೃಷಿಯ ಜೊತೆಗೆ ವಾಟರ್ ಮ್ಯಾನೇಜ್ಮೆಂಟ್, ಸೊ ನೀರಿನ ನಿರ್ವಹಣೆಯನ್ನು ಕೂಡ ಅವರು ಸುಸ್ಥಿರವಾಗಿ ಕೈಗೊಂಡಿರ್ತಾರೆ. ಸೊ ರೋಬಸ್ಟ್ ಪ್ಲಾನ್ ಟು ಎನ್ಹಾನ್ಸ್ ಇರಿಗೇಷನ್ ಓವರ್ 17 lakh ಹೆಕ್ಟೇರ್ಸ್ ಥ್ರೂ 123 ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್. ಅಂದ್ರೆ ನೀರನ್ನ ಸುಸ್ಥಿರವಾಗಿ ಬಳಸ್ಕೊಳ್ಳೋದಕ್ಕೆ ಸೊ 123 ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಅನ್ನ ಮಾಡಿರ್ತಾರೆ. ಸೊ ಇದು ಕೂಡ ಈ ಪ್ರಶಸ್ತಿಗೆ ಒಂದು ಕಾರಣವಾಗಿರ್ತಕ್ಕಂಥ ಪಾಯಿಂಟ್ ಆಗಿರುತ್ತೆ. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಥ್ರೂಔಟ್ ದಿ ಅಗ್ರಿಕಲ್ಚರ್ ಇನ್ ಮಹಾರಾಷ್ಟ್ರ ದೇ ಕಾಂಟ್ರಿಬ್ಯೂಟೆಡ್ ಅರೌಂಡ್ 12.92% ಆಫ್ ಇಂಡಿಯಾಸ್ GDP. ಸೊ ನಮ್ಮ ಭಾರತ ದೇಶದ GDP ಏನಿರುತ್ತೆ ಸೊ ಅದಕ್ಕೆ ಮಹಾರಾಷ್ಟ್ರದವರು ಕೃಷಿ ಕ್ಷೇತ್ರದಿಂದ 12.92% ಅಷ್ಟು GDP ಅನ್ನು ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ. ಸೊ ದಿಸ್ ಇನ್ಕಮ್ ಪರ್ ಕ್ಯಾಪಿಟಾ ಈಸ್ ಹೈಯರ್ ದೆನ್ ದಿ ನ್ಯಾಷನಲ್ ಆವರೇಜ್. ಅಂದ್ರೆ ಈ ಒಂದು ಕೃಷಿ ಕ್ಷೇತ್ರದ ರಾಷ್ಟ್ರೀಯ ಸರಾಸರಿ ಏನಿರುತ್ತೆ ಸೊ GDPಗೆ ಸಂಬಂಧಪಟ್ಟಂತೆ ಆ ನ್ಯಾಷನಲ್ ಆವರೇಜ್ಗಿಂತ ಇವರ ಕಾಂಟ್ರಿಬ್ಯೂಷನ್ ಅಂತಕ್ಕಂಥದ್ದು ಜಾಸ್ತಿ ಆಗಿರುವ ಕಾರಣದಿಂದ ಈ ಒಂದು ರಾಜ್ಯಕ್ಕೆ ಈ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. So with this, let's get into question number 2. ಉತ್ಪಾದಕ ಕೃತಕ ಬುದ್ಧಿಮತ್ತೆ ಆವಿಷ್ಕಾರಗಳಲ್ಲಿ ಯಾವ ದೇಶವು ಮುಂಚೂಣಿಯಲ್ಲಿದೆ? ಸೊ ವಿಚ್ ಕಂಟ್ರಿ ಲೀಡ್ಸ್ ಇನ್ ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನೋವೇಷನ್? ಸೊ ಇದನ್ನು ನಾವು ಇನ್ ಶಾರ್ಟ್ ಏನಂತ ಕರಿತೀವಿ ಅಂದರೆ ಜನ್ AI ಅಂತ ಕರಿತೇವೆ. ಸೊ AI ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ. ಆ ಡಿಫ್ರೆಂಟ್ ಟೈಪ್ಸ್ ಯಾವ್ದು ಅಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈಗ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಅಡ್ವಾನ್ಸ್ಡ್ ವರ್ಷನ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರುತ್ತೆ. ಅದನ್ನು ನಾವು ಜನರೇಟಿವ್ AI ಅಥವಾ ಉತ್ಪಾದಕ AI ಅಂತ ಕರಿತೇವೆ. ಸೊ ಯಾಕೆ ಇದನ್ನ ಜನರೇಟಿವ್
ಜನರೇಟಿವ್ ಅಂತ ಕರಿತೀವಿ ಅನ್ನೋದನ್ನು ನಾನು ಮುಂದೆ ಹೇಳ್ತೇನೆ. ಸೊ ಈ ಒಂದು ಜನರೇಟಿವ್ AI ಕ್ಷೇತ್ರದಲ್ಲಿ ಪ್ರಪಂಚದಲ್ಲಿಯೇ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಬ್ವಿಯಸ್ಲಿ ಚೀನಾ ರಾಷ್ಟ್ರ ಈ ಒಂದು ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಹಾಗಿದ್ರೆ ಈ ಒಂದು ರ್ಯಾಂಕಿಂಗ್ನಲ್ಲಿ ನಮ್ಮ ಭಾರತ ರಾಷ್ಟ್ರ 5ನೇ ಸ್ಥಾನವನ್ನು ತೆಗೆದುಕೊಂಡಿರುತ್ತೆ. ಸೊ ಇದರ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಇದರಲ್ಲಿ ಬೇಸಿಕ್ ವರ್ಷನ್ ಅನ್ನು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಾನೆ ಕರಿತೇವೆ. ಸೊ ಅದಾದ್ಮೇಲೆ ಮಷೀನ್ ಲರ್ನಿಂಗ್ ಅಂತ ಕರಿತೇವೆ, ಅದಾದ್ಮೇಲೆ ಡೀಪ್ ಲರ್ನಿಂಗ್ ಅಂತ ಕರಿತೇವೆ. ಸೊ ಇನ್ನೊಂದು ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದನ್ನ ಜನರೇಟಿವ್ AI ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಒಂದು ನಾರ್ಮಲ್ ಬೇಸಿಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ನಾವು ಡೇಟಾವನ್ನು ಕೊಟ್ಟರೆ ಆ ಡೇಟಾದ ಪ್ರಕಾರ ಅದು ರಿಯಾಕ್ಟ್ ಮಾಡುತ್ತೆ. ಬಟ್ ಜನರೇಟಿವ್ AI ಏನಿದೆ, ಸೊ ಅದು ಡೇಟಾವನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇರುತ್ತೆ. ಸೊ ಅದಕ್ಕೆ ಅದನ್ನು ಜನರೇಟಿವ್ ಅಂತ ಕರಿತೇವೆ. ಜನರೇಟಿವ್ ಅಂದರೆ ಅದು ಡೇಟಾವನ್ನು ಕೂಡ ಉತ್ಪಾದನೆ ಮಾಡ್ತಕ್ಕಂಥ ಸಾಮರ್ಥ್ಯ ಹೊಂದಿರುವ ಕಾರಣದಿಂದ ಅದನ್ನು ಜನರೇಟಿವ್ AI ಅಂತ ಕರಿತೇವೆ. ಸೊ ಈ ಒಂದು ಕ್ಷೇತ್ರದಲ್ಲಿ ಪ್ರಪಂಚದಲ್ಲಿಯೇ ಚೈನಾ ಮೊದಲನೇ ಸ್ಥಾನದಲ್ಲಿದ್ದರೆ ನಮ್ಮ ಭಾರತ ರಾಷ್ಟ್ರ 5ನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದ ಗ್ರೋತ್ ರೇಟ್ ಅಂದರೆ ಈ ಒಂದು ಜನರೇಟಿವ್ AI ನಲ್ಲಿ ಈ ಒಂದು ಬೆಳವಣಿಗೆ ದರವನ್ನು ನಾವು ನೋಡೋದಾದ್ರೆ, ಇಂಡಿಯಾ ರೆಕಾರ್ಡೆಡ್ ದಿ ಹೈಯೆಸ್ಟ್ ಆನ್ಯುಯಲ್ ಗ್ರೋತ್ ರೇಟ್. ಸೊ ಒಂದು ವಾರ್ಷಿಕ ಅಭಿವೃದ್ಧಿ ದರ ಅಂತ ನಾವೇನು ಹೇಳ್ತೇವೆ ಅಥವಾ ಬೆಳವಣಿಗೆ ದರ ಅಂತ ಹೇಳ್ತೇವೆ. ಸೊ ಈ ಒಂದು ರೇಟ್ನಲ್ಲಿ ಭಾರತ ಹೈಯೆಸ್ಟ್ ಗ್ರೋತ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಎಷ್ಟು ಆವರೇಜ್ ಪರ್ಸೆಂಟೇಜ್ ಅಲ್ಲಿ ಅದು ಗ್ರೋತ್ ಆಗಿರುತ್ತೆ ಅಂದರೆ 56% ಗ್ರೋತ್ ಆಗಿರ್ತಕ್ಕಂಥ, ಅಂದರೆ ವಾರ್ಷಿಕವಾಗಿ ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ನಾವು ಹೋಲಿಕೆ ಮಾಡಿಕೊಂಡಾಗ 56% ಈ ಒಂದು ಜನರೇಟಿವ್ AI ಅಲ್ಲಿ ಭಾರತ ರಾಷ್ಟ್ರ ಗ್ರೋತ್ ಆಗಿರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕ್ಷೇತ್ರದಲ್ಲಿ ಪೇಟೆಂಟ್ ಅಂತ ಕರಿತೇವೆ. ಸೊ ಪೇಟೆಂಟ್ ಅಂದರೆ ನಾವು ಯಾವುದಾದ್ರೂ ಒಂದು ಇನೋವೇಷನ್ ಅನ್ನು ಮಾಡಿದಾಗ ಸೊ ಬೇರೆಯವರು ಅದನ್ನು ಕಾಪಿ ಮಾಡದೇ ಇರುವ ಹಾಗೆ ಒಂದು ಪೇಟೆಂಟ್ ರೈಟ್ಸ್ ಅನ್ನು ತಗೊಳ್ತೇವೆ. ಸೊ ಈ ಒಂದು ಪೇಟೆಂಟ್ ಶೇರ್ ಅನ್ನು ತೆಗೆದುಕೊಂಡಾಗ, ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಓನ್ಲಿ ಜನರೇಟಿವ್ AI ಕ್ಷೇತ್ರದಲ್ಲಿ ಮಾತ್ರ ಪೇಟೆಂಟ್ಗಳನ್ನು ತೆಗೆದುಕೊಂಡಾಗ ಇಂಡಿಯಾ ಹೋಲ್ಡ್ಸ್ ಅ ಶೇರ್ ಆಫ್ 3% ಆಫ್ ದಿ ಟೋಟಲ್ ಜನ್ AI ಪೇಟೆಂಟ್ಸ್. ಅಂದರೆ ಈ ಒಂದು ಜನ್ AI ಏನಿದೆ, ಸೊ ಈ ಎಲ್ಲ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳ ಒಟ್ಟು ಪೇಟೆಂಟ್ಸ್ ಅನ್ನು ತೆಗೆದುಕೊಂಡಾಗ ಭಾರತ ರಾಷ್ಟ್ರ 3% ಅಷ್ಟು ಪೇಟೆಂಟ್ ಅನ್ನು ಹೊಂದಿರುತ್ತೆ. ಸೊ ಟೋಟಲ್ ಪೇಟೆಂಟ್ಸ್ ಅನ್ನು ತೆಗೆದುಕೊಂಡಾಗ ಫ್ರಮ್ 2014 ಟು 2023 ಅಂದರೆ 2014ರಿಂದ 2023ರಿಂದ ಭಾರತ ದೇಶದಲ್ಲಿ 1350 ಪೇಟೆಂಟ್ಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕ್ಷೇತ್ರದಲ್ಲಿ ಪರ್ಟಿಕ್ಯುಲರ್ ಆಗಿ ಪೇಟೆಂಟ್ಸ್ಗಳ ಸಂಖ್ಯೆ ಕೂಡ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಪೇಟೆಂಟ್ಸ್ಗಳಲ್ಲಿ ಹೈಯೆಸ್ಟ್ ಇರ್ತಕ್ಕಂಥ ರಾಷ್ಟ್ರ ಯಾವುದು ಅಂದರೆ ಚೈನಾ ಇಸ್ ಇನ್ ದಿ ಫಸ್ಟ್ ಪ್ಲೇಸ್, US ಇಸ್ ಇನ್ ದಿ ಸೆಕೆಂಡ್ ಪ್ಲೇಸ್ ಅಂಡ್ ರಿಪಬ್ಲಿಕ್ ಆಫ್ ಕೊರಿಯಾ ಇಸ್ ಇನ್ ದ ಥರ್ಡ್ ಪ್ಲೇಸ್. ಅದಾದಮೇಲೆ ಜಪಾನ್ 4ನೇ ಸ್ಥಾನದಲ್ಲಿರುತ್ತೆ. ನಮ್ಮ ಭಾರತ ದೇಶ 5ನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಯಾವ ದೇಶವು ವಾಲ್ ಡಿ ಅರಾನ್ ಮತ್ತು ಇರಾಟಿ ಬಯೋಸ್ಪಿಯರ್ ರಿಸರ್ವ್ಗಳನ್ನು ಗೊತ್ತುಪಡಿಸಿದೆ? ಸೊ ವಿಚ್ ಕಂಟ್ರಿ ಹ್ಯಾಸ್ ಡೆಸಿಗ್ನೇಟೆಡ್ ದಿ ವಾಲ್ ಡಿ ಅರಾನ್ ಅಂಡ್ ಇರಾಟಿ ಬಯೋಸ್ಪಿಯರ್ ರಿಸರ್ವ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಪೇನ್ನಲ್ಲಿ ಈಗ ಗುರುತಿಸಿರ್ತಕ್ಕಂಥ ಬಯೋಸ್ಪಿಯರ್ ರಿಸರ್ವ್ಸ್ಗಳನ್ನು ನಾನು ಪ್ರಶ್ನೆಯಲ್ಲಿ ಮೆನ್ಷನ್ ಮಾಡಿದ್ದೆ. ಸೊ ಅವೆರಡು ಬಯೋಸ್ಪಿಯರ್ ರಿಸರ್ವ್ಗಳು ಸ್ಪೇನ್ನಲ್ಲಿ ಇರ್ತಕ್ಕಂಥ ಬಯೋಸ್ಪಿಯರ್ ರಿಸರ್ವ್ಸ್ಗಳಾಗಿರ್ತವೆ. ಸೊ ಬಯೋಸ್ಪಿಯರ್ ರಿಸರ್ವ್ ಅಂದರೆ ಜೀವಗೋಳ ಮೀಸಲು ಪ್ರದೇಶಗಳು ಅಂತ ಕರಿತೇವೆ. ಸೊ ಜೀವಗೋಳ ಮೀಸಲು ಪ್ರದೇಶಗಳಲ್ಲಿ ಬಯೋಡೈವರ್ಸಿಟಿ ಮತ್ತೆ ಆನಿಮಲ್ಸ್ ಅಂದರೆ ಹ್ಯೂಮನ್ ಬೀಯಿಂಗ್ಸು, ಸೊ ಎರಡಕ್ಕೂ ಕೂಡ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥ ವಲಯಗಳನ್ನು ನಾವು ಬಯೋಸ್ಪಿಯರ್ ರಿಸರ್ವ್ಸ್ ಅಂತ ಕರಿತೇವೆ. ಸೊ ಇದು ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದರೆ, ಸೊ ಈಗ ಯುನೆಸ್ಕೋ ವತಿಯಿಂದ 11 ಹೊಸ ಬಯೋಸ್ಪಿಯರ್ ರಿಸರ್ವ್ಗಳನ್ನು ಈಗ ಡೆಸಿಗ್ನೇಟ್ ಮಾಡಿರ್ತಾರೆ. ಆ 11 ಹೊಸ ಬಯೋಸ್ಪಿಯರ್ ರಿಸರ್ವ್ಗಳು ಯಾವ್ದ್ಯಾವುದು ಅಂತ ನಾವು ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಭಾರತ ದೇಶದಲ್ಲಿ ಟೋಟಲ್ 18 ಬಯೋಸ್ಪಿಯರ್ ರಿಸರ್ವ್ಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದರಲ್ಲಿ 12 ಈಗಾಗಲೇ ಯುನೆಸ್ಕೋ ರೆಕಗ್ನೈಸ್ ಮಾಡಿರುತ್ತೆ. ಸೊ ಇನ್ನು 6 ಯುನೆಸ್ಕೋ ಇನ್ನೂ ರೆಕಗ್ನೈಸ್ ಮಾಡ್ತಕ್ಕಂಥದ್ದು ಬಾಕಿ ಇರುತ್ತೆ. ಹಾಗಿದ್ರೆ ಈ ಒಂದು ಬಯೋಸ್ಪಿಯರ್ ರಿಸರ್ವ್ಸ್ಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಬಯೋಸ್ಪಿಯರ್ ರಿಸರ್ವ್ ಅನ್ನು ನಾವೇನಂತ ಕರಿತೀವಿ ಅಂದರೆ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಅಂತ ಕರಿತೇವೆ. ಸೊ ಈ ಒಂದು ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಅಂತಕ್ಕಂಥದ್ದು ಇಟ್ ಈಸ್ ನಾಟ್ ಓನ್ಲಿ ಕನ್ಫೈನ್ಡ್ ಟು ಕರ್ನಾಟಕ. ಸೊ ಇದು ತಮಿಳುನಾಡು ಮತ್ತು ಕೇರಳ, ಕರ್ನಾಟಕ 3 ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ
ಜೀವಗೋಳ ಮೀಸಲು ಪ್ರದೇಶವಾಗಿರುತ್ತೆ. ಹಾಗಿದ್ರೆ ಈ ಒಂದು ಜೀವಗೋಳ ಮೀಸಲು ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಬಹಳ ಇತ್ತೀಚೆಗೆ ಒಂದು ಅಪ್ಡೇಟ್ ಅನ್ನು ನಾನು ಡಿಸ್ಕಸ್ ಮಾಡಿದ್ದೆ. ಸೊ ಆ ಒಂದು ಅಪ್ಡೇಟ್ಗೆ ಸಂಬಂಧಪಟ್ಟಂತೆ ನಾನು ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ. ವಿಚ್ ಈಸ್ ದಿ ಇಂಡಿಯಾಸ್ ಫಸ್ಟ್ ಬಯೋಸ್ಪಿಯರ್ ರಿಸರ್ವ್ ಇನ್ ಟೈಗರ್ ರಿಸರ್ವ್? ಅಂದ್ರೆ ಹುಲಿ ಸಂರಕ್ಷಿತ ಪ್ರದೇಶದ ಒಳಗೆ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಬಯೋಸ್ಪಿಯರ್ ರಿಸರ್ವ್ ಅನ್ನ ಡೆವಲಪ್ ಮಾಡಿರ್ತಾರೆ ಅಥವಾ ಡೆಸಿಗ್ನೇಟ್ ಮಾಡಿರ್ತಾರೆ. ಅದರ ಹೆಸರೇನು, ಅದು ಯಾವ ರಾಜ್ಯದಲ್ಲಿದೆ ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಈಗಿನ ಅಪ್ಡೇಟ್ ಏನು ಅಂದ್ರೆ, ಸೊ 11 ಡಿಫರೆಂಟ್ ಕಂಟ್ರೀಸ್ಗಳಲ್ಲಿ 11 ನ್ಯೂ ಬಯೋಸ್ಪಿಯರ್ ರಿಸರ್ವ್ಸ್ ಗಳನ್ನ ಯುನೆಸ್ಕೋ ಡೆಸಿಗ್ನೇಟ್ ಮಾಡಿರುತ್ತೆ. ಸೊ ಈ ಒಂದು ಪ್ಲೇಸಸ್ ಏನಿರುತ್ತೆ, ರೆಕಗ್ನೈಸ್ಡ್ ಫಾರ್ ದೇರ್ ಇಂಪಾರ್ಟೆನ್ಸ್ ಇನ್ ದಿ ಕನ್ಸರ್ವಿಂಗ್ ಬಯೋಡೈವರ್ಸಿಟಿ ಅಂಡ್ ಕಲ್ಚರಲ್ ಹೆರಿಟೇಜ್. ಇವೆರಡು ಕೀವರ್ಡ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾವು ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆಯನ್ನು ಕೂಡ ಕನ್ಸರ್ವ್ ಮಾಡಬೇಕಾಗಿರುತ್ತೆ. ಸೊ ಅದನ್ನ ಪ್ರೊಟೆಕ್ಟ್ ಮಾಡುವ ಜೊತೆಯಲ್ಲಿ ಅಲ್ಲಿ ವಾಸವಾಗಿರ್ತಕ್ಕಂಥ ಮ್ಯಾನ್ ಕೈಂಡ್ ಅವರನ್ನ ಕೂಡ ಪ್ರೊಟೆಕ್ಟ್ ಮಾಡಬೇಕಾಗಿರುತ್ತೆ. ಸೊ ಅದನ್ನ ನಾವೇನಂತ ಕರಿತೇವೆ ಅಂದ್ರೆ ಕಲ್ಚರಲ್ ಹೆರಿಟೇಜ್ ಅಂತ ಕರಿತೇವೆ ಅಥವಾ ಸಾಂಸ್ಕೃತಿಕ ಪರಂಪರೆ ಅಂತ ಕರಿತೇವೆ. ಸೊ ಎರಡನ್ನೂ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಸೈಂಟಿಫಿಕ್ ಮೆಥಡಾಲಜಿಯನ್ನ ನಾವೇನಂತ ಕರಿತೇವೆ ಅಂದ್ರೆ ಬಯೋಸ್ಪಿಯರ್ ರಿಸರ್ವ್ಸ್ ಅಂತ ಕರಿತೇವೆ. ಸೊ ಈಗ 11 ಕಂಟ್ರೀಸ್ಗಳಲ್ಲಿ ಈ ಒಂದು ಬಯೋಸ್ಪಿಯರ್ ರಿಸರ್ವ್ಸ್ ಗಳನ್ನ ಡೆಸಿಗ್ನೇಟ್ ಮಾಡಿರ್ತಾರೆ. ಮೊದಲನೇದು ಬೆಲ್ಜಿಯಂ ಕಿಂಗ್ಡಮ್ ಆಫ್ ನೆದರ್ಲ್ಯಾಂಡ್ಸ್ಗೆ ಸಂಬಂಧಪಟ್ಟಿರುತ್ತೆ. ಸೊ ಎರಡನೇದು ಕೊಲಂಬಿಯಾಗೆ ಸಂಬಂಧಪಟ್ಟಿರುತ್ತೆ. ಮೂರನೇದು ಡೊಮಿನಿಕನ್ ರಿಪಬ್ಲಿಕ್ಗೆ ಸಂಬಂಧಪಟ್ಟಿರುತ್ತೆ. ಒಂದು ಗ್ಯಾಂಬಿಯಾಗೆ ಸಂಬಂಧಪಟ್ಟಿರ್ತಕ್ಕಂಥ ಬಯೋಸ್ಪಿಯರ್ ರಿಸರ್ವ್ ಆಗಿರುತ್ತೆ. ಸೊ ಇನ್ನೊಂದು ಇಟಲಿ ಮತ್ತೆ ಸ್ಲೋವೇನಿಯಾ 2 ರಾಷ್ಟ್ರಗಳ ಟ್ರಾನ್ಸ್ ಬೌಂಡ್ರಿಯಲ್ಲಿರುತ್ತೆ. ಸೊ ಅದಾದ್ಮೇಲೆ ಮಂಗೋಲಿಯಾದಲ್ಲಿ, ಫಿಲಿಪೈನ್ಸ್ ನಲ್ಲಿ ಮತ್ತೆ ರಿಪಬ್ಲಿಕ್ ಆಫ್ ಕೊರಿಯಾದಿಂದ ಒಂದನ್ನ ರೆಕಗ್ನೈಸ್ ಮಾಡಿರ್ತಾರೆ. ಸೊ ಸ್ಪೇನ್ ನಿಂದ, ಸೊ ಇದನ್ನೇ ನಾನು ಪ್ರಶ್ನೆಯಲ್ಲಿ ಕೊಟ್ಟಿದ್ದು, ಸ್ಪೇನ್ ನಿಂದ 2 ಪ್ಲೇಸಸ್ ಗಳನ್ನ ಈಗ ರೆಕಗ್ನೈಸ್ ಮಾಡಿರ್ತಾರೆ. ಹಾಗಿದ್ರೆ ಸೊ ಈ ಒಂದು ರೆಕಗ್ನಿಷನ್ ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಹೈಲೈಟ್ಸ್ ಏನು ಅಂದ್ರೆ, ಸೊ ಗಾಂಬಿಯಾದಲ್ಲಿ ಈಗ ಏನು ಡೆಸಿಗ್ನೇಟ್ ಮಾಡಿದ್ದಾರೆ, ದಿಸ್ ಇಸ್ ದ ಫಸ್ಟ್ ಟೈಮ್ ಗ್ಯಾಂಬಿಯಾ ಹ್ಯಾಸ್ ಹ್ಯಾಡ್ ಅ ಬಯೋಸ್ಪಿಯರ್ ರಿಸರ್ವ್ ಡೆಸಿಗ್ನೇಟೆಡ್. ಸೊ ಈ ಒಂದು ರಾಷ್ಟ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯ ಜೀವಗೋಳ ಮೀಸಲು ಪ್ರದೇಶವನ್ನ ಡೆಸಿಗ್ನೇಟ್ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಉದಾಹರಣೆ ಆಗಿರುತ್ತೆ. ಸೊ ಟೋಟಲ್ ಏರಿಯಾ ಅಂದ್ರೆ ಈಗ ಡೆಸಿಗ್ನೇಟ್ ಮಾಡಿರ್ತಕ್ಕಂಥ 11 ಬಯೋಸ್ಪಿಯರ್ ರಿಸರ್ವ್ಸ್ ಅನ್ನ ಮಾತ್ರ ತೆಗೆದುಕೊಂಡಾಗ ಟೋಟಲ್ ಏರಿಯಾ ಎಷ್ಟಿರುತ್ತೆ ಅಂದ್ರೆ 37,400 ಕಿಲೋಮೀಟರ್ ಸ್ಕ್ವೇರ್ ಇರುತ್ತೆ. ಸೊ ದಿಸ್ ಈಸ್ ಈಕ್ವಲ್ ಟು ಸೈಜ್ ಆಫ್ ದಿ ನೆದರ್ಲ್ಯಾಂಡ್. ಸೊ ನೆದರ್ಲ್ಯಾಂಡ್ ಕಂಟ್ರಿ ಎಷ್ಟು ದೊಡ್ಡ ಗಾತ್ರದಲ್ಲಿರುತ್ತೆ, ಸೊ ಅಷ್ಟು ದೊಡ್ಡ ಭೂಪ್ರದೇಶವನ್ನ ಈಗ ಬಯೋಸ್ಪಿಯರ್ ರಿಸರ್ವ್ ಆಗಿ ಕನ್ವರ್ಟ್ ಮಾಡಿರ್ತಾರೆ. ಸೊ ಜಾಗತಿಕ ನೆಟ್ವರ್ಕ್ ಅಥವಾ ಗ್ಲೋಬಲ್ ನೆಟ್ವರ್ಕ್ ಅನ್ನು ನಾವು ನೋಡೋದಾದ್ರೆ, ಸೊ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸರ್ವ್ಸ್ ನೌ ಟೋಟಲ್ ಆಫ್ 759 ಸೈಟ್ಸ್ ಇನ್ 136 ಕಂಟ್ರೀಸ್. ಅಂದ್ರೆ ನಾನು ಈಗ ಮಾತಾಡ್ತಾ ಇರ್ತಕ್ಕಂಥದ್ದು ಕ್ಯುಮ್ಯುಲೇಟಿವ್. ಸೊ ಟೋಟಲ್ ನಮ್ಮ ಭೂಗೋಳದಲ್ಲಿರ್ತಕ್ಕಂಥ ಎಲ್ಲ ಬಯೋಸ್ಪಿಯರ್ ರಿಸರ್ವ್ಸ್ ಗಳನ್ನ ನಾವು ಕನ್ಸಾಲಿಡೇಟ್ ಮಾಡಿದಾಗ ಸೊ 759 ತಾಣಗಳನ್ನ ನಾವು ಒಳಗೊಂಡಿರ್ತೇವೆ. ಸೊ ಎಷ್ಟು ರಾಷ್ಟ್ರಗಳಲ್ಲಿ ಇದನ್ನ ಡೆಸಿಗ್ನೇಟ್ ಮಾಡಿರ್ತಾರೆ ಅಂದ್ರೆ 136 ಕಂಟ್ರೀಸ್ಗಳಿಗೆ ಒಳಗೊಂಡಿರ್ತಕ್ಕಂಥ ಪ್ರದೇಶಗಳನ್ನ ಇಲ್ಲಿ ಡೆಸಿಗ್ನೇಟ್ ಮಾಡಿ. ಸೊ ಏನಕ್ಕೆ ಈ ಒಂದು ಬಯೋಸ್ಪಿಯರ್ ರಿಸರ್ವ್ಸ್ ಅನ್ನ ನಾವು ಮಾಡ್ತೀವಿ ಅಂದ್ರೆ, ಬೇಸಿಕಲಿ ಫಾರ್ ದಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಗುರಿಯನ್ನ ಸಾಧಿಸತಕ್ಕಂಥದ್ದು ಇದರ ಮುಖ್ಯವಾದ ಒಂದು ಓರಿಯಂಟೇಷನ್ ಆಗಿರುತ್ತೆ. ಸೊ ಇಟ್ ಪ್ರಮೋಟ್ಸ್ ಲೋಕಲ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ಸ್, ಪ್ರೊಟೆಕ್ಟ್ಸ್ ಬಯೋಡೈವರ್ಸಿಟಿ ಅಂಡ್ ಅಡ್ರೆಸಸ್ ಕ್ಲೈಮೇಟ್ ಡಿಸ್ರಪ್ಷನ್. ಸೊ 3 ಪಾಯಿಂಟ್ಸ್ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ಸ್ಥಳೀಯರನ್ನ ಸುಸ್ಥಿರವಾಗಿ ಉತ್ತೇಜನ ಮಾಡ್ತಕ್ಕಂಥದ್ದು ಇದು ಫಸ್ಟ್ ಪಾಯಿಂಟ್ ಆಗಿರುತ್ತೆ. ಸೊ ಅದರ ಜೊತೆಗೆ ಅಲ್ಲಿರ್ತಕ್ಕಂಥ ಜೀವ ವೈವಿಧ್ಯತೆಯನ್ನು ಕೂಡ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಅದಾದ್ಮೇಲೆ ಹವಾಮಾನ ಅಡಚಣೆಯನ್ನ ಪರಿಹರಿಸತಕ್ಕಂಥದ್ದು. ಈ 3 ಪಾಯಿಂಟ್ಸ್ ನ ಆಧಾರದ ಮೇಲೆ ಈ ಒಂದು ಬಯೋಸ್ಪಿಯರ್ ರಿಸರ್ವ್ಸ್ ಅನ್ನ ಡೆವಲಪ್ ಮಾಡ್ತಾರೆ. ಸೊ ದೇ ಸಪೋರ್ಟ್ ದ ಲೋಕಲ್ ಅಂಡ್ ಇಂಡಿಜಿನಸ್ ಕಮ್ಯುನಿಟಿ. ಸೊ ನಾನು ಮುಂಚೆನೆ ಹೇಳಿದಾಗೆ ನಾವು ಮಾಡ್ತಕ್ಕಂಥ ಎಲ್ಲ ಒಂದು ಕಾನ್ಸೆಪ್ಟ್ಸ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಇಫ್ ಐ ಟಾಕ್ ಅಬೌಟ್ ನ್ಯಾಷನಲ್ ಪಾರ್ಕ್ ಅಂತ ನಾವೇನಾದರೂ ಮಾತಾಡಿದಾಗ, ಸೊ ಅಲ್ಲಿ ಪ್ರಾಣಿಗಳಿಗೆ ಬಿಟ್ಟರೆ ಅಲ್ಲಿರ್ತಕ್ಕಂಥ ಮ್ಯಾನ್ ಕೈಂಡ್ಗೆ ಯಾವುದೇ ಇಂಪಾರ್ಟೆನ್ಸ್ ಅನ್ನ ಕೊಡೋದಿಲ್ಲ. ಬಟ್ ಇಲ್ಲಿ ಬಯೋಸ್ಪಿಯರ್ ರಿಸರ್ವ್ ಅಂತ ಬಂದಾಗ ಸೊ ಪ್ರಾಣಿಗಳಿಗೆ ನಾವು ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೇವೆ, ಸೊ ಅಷ್ಟೇ ಪ್ರಾಮುಖ್ಯತೆಯನ್ನ ಅಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೂ ಕೊಡ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ನಾವು ಬಯೋಸ್ಪಿಯರ್ ರಿಸರ್ವ್ ಅಂತ ಕರಿತೇವೆ. ಸೊ ಇನ್ ದಟ್ ಕಾಂಟೆಕ್ಸ್ಟ್ ವಿ ಸಪೋರ್ಟ್ ಲೋಕಲ್ ಅಂಡ್ ಇಂಡಿಜಿನಸ್ ಕಮ್ಯುನಿಟಿ, ಅಂದ್ರೆ ಮೂಲ ಮತ್ತು ಸ್ಥಳೀಯ ಸಮುದಾಯವನ್ನ ಕೂಡ ರಕ್ಷಣೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಅದ್ರ ಜೊತೆಗೆ ಆಗ್ರೋ ಇಕಾಲಜಿ, ವಾಟರ್ ಮ್ಯಾನೇಜ್ಮೆಂಟ್ ಅಂದ್ರೆ ಅಲ್ಲಿರ್ತಕ್ಕಂಥ ಅಗ್ರಿಕಲ್ಚರ್ ಕೃಷಿಯನ್ನ ಸುಸ್ಥಿರವಾಗಿ ಮಾಡ್ತಕ್ಕಂಥದ್ದು, ವಾಟರ್ ಮ್ಯಾನೇಜ್ಮೆಂಟ್ ನೀರನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು, ಅಂಡ್ ಜನರೇಷನ್ ಆಫ್ ಗ್ರೀನ್ ಇನ್ಕಮ್ ಅಂದ್ರೆ ಹಸಿರು ಆದಾಯವನ್ನ ಉತ್ಪತ್ತಿ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಬಯೋಸ್ಪಿಯರ್ ರಿಸರ್ವ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಕಾನ್ಸೆಪ್ಟ್ ಅನ್ನ
ಇದನ್ನ ಯಾವ ಫ್ರೇಮ್ ವರ್ಕ್ ಇಂದ ಡೆವಲಪ್ ಮಾಡ್ತಾರೆ? ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮಿನೇಷನ್. ಸೊ ಜೀವ ವೈವಿಧ್ಯ ಚೌಕಟ್ಟು ಅಥವಾ ಈ ಒಂದು ಜೀವಗೋಳ ಮೀಸಲು ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಸೊ ಯಾವ ಆಧಾರದ ಮೇಲೆ ಪ್ರಾರಂಭ ಆಯಿತು ಅಂತ ನಾವು ಅದನ್ನ ನೋಡೋದಾದ್ರೆ, ಸೊ these reserves contribute to achieving the target set by the Kunming-Montreal Global Biodiversity Framework. ಸೊ ಇದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಸೊ ಇದನ್ನ ನಾವು Kunming-Montreal Global Biodiversity Framework, ಸೊ ಇದು ನಿಗದಿಪಡಿಸಿರ್ತಕ್ಕಂಥ ಗುರಿಗಳೇನಿರ್ತವೆ, ಸೊ ಈ ಒಂದು ಫ್ರೇಮ್ ವರ್ಕ್ ನಿಗದಿಪಡಿಸಿರ್ತಕ್ಕಂಥ ಗುರಿಗಳನ್ನ ಅಚೀವ್ ಮಾಡೋದಕ್ಕೆ ಸೊ ನಾವು ಬಯೋಸ್ಪಿಯರ್ ರಿಸರ್ವ್ಸ್ ಗಳನ್ನ ಸ್ಥಾಪನೆ ಮಾಡ್ತಾ ಇದ್ದೇವೆ. ಹಾಗಿದ್ರೆ ಸೊ ಈ ಒಂದು Kunming-Montreal Global Biodiversity Framework, ಸೊ ಇದರ ಟಾರ್ಗೆಟ್ ಏನು? ಇದು ನಮ್ಮ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಡೆಸಿಗ್ನೇಟಿಂಗ್ 30% ಆಫ್ ದಿ ಅರ್ತ್ಸ್ ಲ್ಯಾಂಡ್ ಅಂಡ್ ಮೆರೈನ್ ಸರ್ಫೇಸ್ ಆಸ್ ಪ್ರೊಟೆಕ್ಟೆಡ್ ಏರಿಯಾ ಬೈ 2030, ಅಂದ್ರೆ 2030 ವರ್ಷ ಬರುವ ವೇಳೆಗೆ ನಮ್ಮ ಭೂಮಿಯ ಮೇಲೆ ಇರ್ತಕ್ಕಂಥ 30% ಭೂಮಿ ಆಗಿರ್ಬೋದು ಅಥವಾ ಸಮುದ್ರದ ಮೇಲ್ಮೈ ಆಗಿರ್ಬೋದು, ಸೊ ಇದನ್ನ ಸಂರಕ್ಷಿತ ಪ್ರದೇಶವಾಗಿ ಗೊತ್ತುಪಡಿಸ್ತಕ್ಕಂಥದ್ದು ಈ ಒಂದು ಚೌಕಟ್ಟಿನ ಉದ್ದೇಶವಾಗಿರುತ್ತೆ. ಸೊ ಈ ಗುರಿಯನ್ನ ಮೀಟ್ ಮಾಡಲಿಕ್ಕೆ ಬಯೋಸ್ಪಿಯರ್ ರಿಸರ್ವ್ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಸೊ ಯುನೆಸ್ಕೋ ವತಿಯಿಂದ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಭಾರತೀಯ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಹಣಕಾಸು ಆಯೋಗವನ್ನು ಸ್ಥಾಪಿಸಲಾಗುತ್ತದೆ? ಸೊ ಅಂಡರ್ ವಿಚ್ ಆರ್ಟಿಕಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ದ ಫಿನಾನ್ಸ್ ಕಮಿಷನ್ ಎಸ್ಟಾಬ್ಲಿಷ್ಡ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆರ್ಟಿಕಲ್ 280 ಅಡಿಯಲ್ಲಿ ನಾವು ಹಣಕಾಸು ಆಯೋಗವನ್ನು ಸ್ಥಾಪನೆ ಮಾಡ್ತೇವೆ. ಸೊ ಹಣಕಾಸು ಆಯೋಗ ಮತ್ತೊಮ್ಮೆ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನಂದ್ರೆ 16th ಫಿನಾನ್ಸ್ ಕಮಿಷನ್ ಕಾನ್ಸ್ಟಿಟ್ಯೂಟ್ಸ್ ಅಡ್ವೈಸರಿ ಕೌನ್ಸಿಲ್. ಸೊ ಈಗಿರ್ತಕ್ಕಂಥ ಸೊ 16ನೇ ಹಣಕಾಸು ಆಯೋಗ ಏನಿರುತ್ತೆ, ಸೊ ಇದಕ್ಕೆ ಸಲಹಾ ಮಂಡಳಿಯನ್ನ ರಚನೆ ಮಾಡ್ತಾರೆ. ನೋಡಿ ಹೆಸರಲ್ಲೇ ಗೊತ್ತಾಗುತ್ತೆ, ಅಡ್ವೈಸರಿ ಅಂದ್ರೆ ಸೊ ಈ ಒಂದು ಫಿನಾನ್ಸ್ ಕಮಿಷನ್ ಅಥವಾ ಆಯೋಗಕ್ಕೆ ಬೇಕಾಗಿರ್ತಕ್ಕಂಥ ಸಲಹೆಗಳನ್ನ ಕೊಡ್ತಕ್ಕಂಥ ಎಕ್ಸ್ಪರ್ಟ್ ಅನ್ನ ಹೊಂದಿರತಕ್ಕಂಥ ಒಂದು ಪ್ಯಾನಲ್ ಅನ್ನ ಈಗ ಡೆಸಿಗ್ನೇಟ್ ಮಾಡಿರ್ತಾರೆ ಅಥವಾ ಅಪಾಯಿಂಟ್ ಮಾಡಿರ್ತಾರೆ. ಸೊ ಅವ್ರು ಯಾರ್ಯಾರು, ಅವರ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನೇನು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು 16th ಫಿನಾನ್ಸ್ ಕಮಿಷನ್ ಆಗಿರುತ್ತೆ. ಸೊ ಈ ಒಂದು ಫಿನಾನ್ಸ್ ಕಮಿಷನ್ಗೆ ಸಂಬಂಧಪಟ್ಟಂತೆ ಅಡ್ವೈಸರಿ ಕೌನ್ಸಿಲ್ ಅಥವಾ ಸಲಹಾ ಮಂಡಳಿಯನ್ನ ರಚನೆ ಮಾಡಿರ್ತಾರೆ. ಸೊ ಈ ಒಂದು ಸಲಹಾ ಮಂಡಳಿಯಲ್ಲಿ ಯಾರ್ಯಾರು ಇರ್ತಾರೆ ಅಂತ ನಾವು ನೋಡೋದಾದ್ರೆ ಡಾಕ್ಟರ್ DK ಶ್ರೀವತ್ಸವ, ಮಿಸ್ಟರ್ ನೀಲಕಂಠ ಮಿಶ್ರಾ, ಅದಾದ್ಮೇಲೆ ಡಾಕ್ಟರ್ ಪೂನಮ್ ಗುಪ್ತಾ, ಸೊ ಅದಾದ್ಮೇಲೆ ಪಂಜುಲ್ ಭಂಡಾರಿ, ಅದಾದ್ಮೇಲೆ ರಾಹುಲ್ ಬಜೋರಿಯಾ. ಸೊ ಇವರನ್ನ ಸೊ ಈ ಒಂದು ಪ್ಯಾನಲ್ ನ ಸದಸ್ಯರಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಅಡ್ವೈಸರಿ ಕೌನ್ಸಿಲ್ ನ ರೆಸ್ಪಾನ್ಸಿಬಿಲಿಟೀಸ್ ಅಥವಾ ಫಂಕ್ಷನ್ಸ್, ಅವರು ಏನು ಕೆಲಸಗಳನ್ನ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ ಅಡ್ವೈಸ್ ದಿ ಕಮಿಷನ್ ಆನ್ ಎನಿ ರಿಲೆವೆಂಟ್ ಟರ್ಮ್ಸ್ ಆಫ್ ರೆಫರೆನ್ಸ್, ಅಂದ್ರೆ ಈ ಒಂದು ಫಿನಾನ್ಸ್ ಕಮಿಷನ್ ಇಂದ ಯಾವುದೇ ಉಲ್ಲೇಖಗೊಂಡಿರ್ತಕ್ಕಂಥ ವಿಷಯಗಳನ್ನ ಇವರಿಗೆ ಪಾಸ್ ಆನ್ ಮಾಡಿದಾಗ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ಅದರ ಬಗ್ಗೆ ರಿಸರ್ಚ್ ಮಾಡಿ ಸೊ ಅವ್ರಿಗೊಂದು ಫೀಡ್ಬ್ಯಾಕ್ ಅನ್ನ ಕೊಡ್ತಕ್ಕಂಥದ್ದು ಇವರ ಪ್ರಾಥಮಿಕವಾಗಿರ್ತಕ್ಕಂಥ ಒಂದು ಫಂಕ್ಷನ್ ಆಗಿರುತ್ತೆ. ಸೊ ಎರಡನೇದು ಅಸಿಸ್ಟ್ ಇನ್ ಪ್ರಿಪೇರಿಂಗ್ ರಿಸರ್ಚ್ ಪೇಪರ್ಸ್ ಅಂಡ್ ಸ್ಟಡೀಸ್, ಅಂದ್ರೆ ಸಂಶೋಧನಾ ಪ್ರಬಂಧಗಳು ಮತ್ತೆ ಅಧ್ಯಯನಗಳನ್ನ ತಯಾರಿ ಮಾಡ್ತಕ್ಕಂಥದ್ದು ಇವರ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಮಾನಿಟರ್ ಅಂಡ್ ಅಸೆಸ್ ಸ್ಟಡೀಸ್ ಕಮಿಷನ್ ಬೈ ದಿ ಫಿನಾನ್ಸ್ ಕಮಿಷನ್, ಅಂದ್ರೆ ಹಣಕಾಸು ಆಯೋಗದಿಂದ ನಿಯೋಜಿಸಲಾಗಿರ್ತಕ್ಕಂಥ ಅಧ್ಯಯನಗಳನ್ನ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು ಕೂಡ ಇವರ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೀಕ್ ದಿ ಬೆಸ್ಟ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಪ್ರಾಕ್ಟೀಸಸ್ ಆನ್ ಫಿಸ್ಕಲ್ ಡೆವಲ್ಯೂಷನ್, ಅಂದ್ರೆ ಸೊ ರಾಜ್ಯ ಮತ್ತೆ ಕೇಂದ್ರದ ನಡುವೆ ಹಣದ ಒಂದು ಹಂಚಿಕೆ ಏನಾಗುತ್ತೆ, ಸೊ ಈ ಒಂದು ಹಂಚಿಕೆಗೆ ಸಂಬಂಧಪಟ್ಟಂತೆ ಅತ್ಯುತ್ತಮವಾದ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಅಭ್ಯಾಸಗಳನ್ನ ಹುಡುಕ್ತಕ್ಕಂಥದ್ದು, ಅಂದ್ರೆ ಬೇರೆ ಕಂಟ್ರೀಸ್ಗಳಲ್ಲಿ ಯಾವ ರೀತಿ ಟ್ಯಾಕ್ಸ್ ಡೆವಲ್ಯೂಷನ್ ಆಗುತ್ತೆ, ಸೊ ನಾವು ಬೆಸ್ಟ್ ಆಗಿ ಈ ಒಂದು ಟ್ಯಾಕ್ಸ್ ಅನ್ನ ಹೇಗೆ ರಾಜ್ಯ ಮತ್ತು ಕೇಂದ್ರದ ನಡುವೆ ಹಂಚಿಕೆ ಮಾಡ್ಕೊಳ್ಬಹುದು, ಸೊ ಇದರ ಬಗ್ಗೆ ನಿರಂತರವಾಗಿ ಅನ್ವೇಷಣೆಯನ್ನ ಮಾಡ್ತಕ್ಕಂಥದ್ದು. ಅಂಡ್ ಇಂಪ್ರೂವ್ ದಿ ಕ್ವಾಲಿಟಿ, ರೀಚ್ ಅಂಡ್ ಎನ್ಫೋರ್ಸ್ಮೆಂಟ್ ಆಫ್ ದಿ ಕಮಿಷನ್ಸ್ ರೆಕಮೆಂಡೇಶನ್ಸ್, ಅಂದ್ರೆ ಆಯೋಗ ಶಿಫಾರಸು ಮಾಡಿರ್ತಕ್ಕಂಥ ಗುಣಮಟ್ಟಗಳನ್ನ ತಲುಪಿಸಲಿಕ್ಕೆ ಅಥವಾ ಜಾರಿಗೊಳಿಸಲಿಕ್ಕೆ ಸೊ ಕೆಲವೊಂದು ಪ್ರಯತ್ನಗಳನ್ನ ಮಾಡ್ತಕ್ಕಂಥದ್ದು ಸೊ ಈ ಒಂದು ಸಲಹಾ ಸಮಿತಿಗೆ ಕೊಟ್ಟಿರ್ತಕ್ಕಂಥ ಫಂಕ್ಷನ್ಸ್ ಆಗಿರ್ತವೆ. ಸೊ ಹಾಗಿದ್ರೆ ಫಿನಾನ್ಸ್ ಕಮಿಷನ್ ಬಗ್ಗೆ ಅಥವಾ ಹಣಕಾಸು ಆಯೋಗದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿರುತ್ತೆ, ಅಂದ್ರೆ ಸಾಂವಿಧಾನಿಕವಾಗಿರ್ತಕ್ಕಂಥ ಅಂಗವಾಗಿರುತ್ತೆ. ಸೊ ಡಿಫೈನಿಂಗ್ ದಿ ಫಿನಾನ್ಷಿಯಲ್ ರಿಲೇಷನ್ಸ್ ಬಿಟ್ವೀನ್ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಇಂಡಿವಿಜುವಲ್ ಸ್ಟೇಟ್ ಗವರ್ಮೆಂಟ್, ಅಂದ್ರೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳ ನಡುವೆ ಪ್ರಮುಖವಾಗಿ ತೆರಿಗೆಯ ಹಂಚಿಕೆಗೆ ಸಂಬಂಧಪಟ್ಟಂತೆ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿಯನ್ನ ಅಥವಾ ಸಾಂವಿಧಾನಿಕ ಸಂಸ್ಥೆಯನ್ನ ನಾವು ಹಣಕಾಸು ಆಯೋಗ ಅಂತ ಕರೀತೇವೆ. ಸೊ ಈ ಒಂದು ಹಣಕಾಸು ಆಯೋಗವನ್ನ ಆರ್ಟಿಕಲ್ 280 ಅಥವಾ ವಿಧಿ 280 ಅಡಿಯಲ್ಲಿ ಸೊ ಇದನ್ನ ರಚನೆ ಮಾಡಲಾಗುತ್ತೆ. ಸೊ ಇದರ ಪರ್ಪಸ್ ಏನು ಅಂದ್ರೆ
to give recommendations for the distribution of the tax revenues. So between union and states ಅಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಮತ್ತೆ ಅಮಾಂಗ್ ದ ಸ್ಟೇಟ್ಸ್ ರಾಜ್ಯಗಳ ನಡುವೆ ಸೊ ಈ ಒಂದು ಟ್ಯಾಕ್ಸ್ ಅಥವಾ ತೆರಿಗೆ ಏನಿರುತ್ತೆ ಸೊ ಅದರ ಆದಾಯದ ವಿತರಣೆಯನ್ನ ಮಾಡ್ತಕ್ಕಂಥದ್ದು, ಅದರ ಶಿಫಾರಸುಗಳನ್ನ ಮಾಡುವುದು. ಅದಾದ್ಮೇಲೆ ಇದರ ಫಾರ್ಮೇಶನ್ ಅಥವಾ ರಚನೆಯ ಬಗ್ಗೆ ನಾವು ನೋಡಿದಾಗ ಕಾನ್ಸ್ಟಿಟ್ಯೂಟೆಡ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎವ್ರಿ 5 years ಆರ್ ಅರ್ಲಿಯರ್ ಆಸ್ ನೆಸೆಸರಿ, ಅಂದ್ರೆ ಪ್ರತಿ 5 ವರ್ಷಗಳಿಗೊಮ್ಮೆ ಅಥವಾ ಅಗತ್ಯ ಬಿದ್ದರೆ ಸೊ ಅದಕ್ಕಿಂತ ಮುಂಚಿತವಾಗಿ ಇದನ್ನ ರಚನೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳಿಗೆ ನೀಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಕಂಪೋಸಿಷನ್ ಹಾಗಿದ್ರೆ ಫಿನಾನ್ಸ್ ಕಮಿಷನ್ ಅಂದ್ರೆ ಅದರೊಳಗಡೆ ಎಷ್ಟು ಜನ ಇರ್ತಾರೆ, ಯಾರ್ಯಾರು ಇರ್ತಾರೆ ಅಂತ ನಾವು ನೋಡೋದಾದ್ರೆ ಸೊ ಚೇರ್ಮನ್ ಅಂಡ್ 4 ಅದರ್ ಮೆಂಬರ್ಸ್. ಇದರಲ್ಲಿ ಸೊ ಒಬ್ರು ಚೇರ್ಮನ್ ಇರ್ತಾರೆ, ಅಧ್ಯಕ್ಷರು ಇರ್ತಾರೆ, ಅಧ್ಯಕ್ಷರ ಜೊತೆಗೆ ಇತರ 4 ಸದಸ್ಯರನ್ನ ನಾವು ಇದರಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಇವರು ಈ ಸದಸ್ಯರು ಮತ್ತೆ ಚೇರ್ಮನ್ ಯಾರಿರ್ತಾರೆ ಸೊ ದೇ ಬ್ರಿಂಗ್ ಎಕ್ಸ್ಪರ್ಟೈಸ್ ಇನ್ ವೇರಿಯಸ್ ಫೀಲ್ಡ್ಸ್ ಆಫ್ ಎಕನಾಮಿಕ್ಸ್ ಅಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಅಂದ್ರೆ ಇಲ್ಲಿರ್ತಕ್ಕಂಥ ಸದಸ್ಯರು ಅರ್ಥಶಾಸ್ತ್ರ ಮತ್ತು ಸಾರ್ವಜನಿಕ ಆಡಳಿತದ ವಿವಿಧ ಕ್ಷೇತ್ರಗಳಲ್ಲಿ ಪರಿಣಿತಿಯನ್ನ ಹೊಂದಿರತಕ್ಕಂಥವರನ್ನ ಸೊ ಈ ಒಂದು ಫಿನಾನ್ಸ್ ಕಮಿಷನ್ ಅಲ್ಲಿ ಆಯ್ಕೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಕರೆಂಟ್ ಆಗಿರ್ತಕ್ಕಂಥ ಅಥವಾ ಪ್ರಸ್ತುತವಾಗಿರ್ತಕ್ಕಂಥ ಫಿನಾನ್ಸ್ ಕಮಿಷನ್ ಅನ್ನು ನಾವು 16th ಫಿನಾನ್ಸ್ ಕಮಿಷನ್ ಅಂತ ಕರೀತೇವೆ. ಸೊ ಇದರ ಅಧ್ಯಕ್ಷರು ಯಾರು ಅಂದ್ರೆ ಡಾಕ್ಟರ್ ಅರವಿಂದ್ ಪನಗಾರಿಯಾ ಅಂತಕ್ಕಂಥವರು, ಇವರು ಇದರ ಅಧ್ಯಕ್ಷರಾಗಿರ್ತಾರೆ. ಈಸ್ ಅ ರಿನೌಂಡ್ ಎಕನಾಮಿಸ್ಟ್ ಅಂಡ್ ಫಾರ್ಮರ್ ವೈಸ್ ಚೇರ್ಮನ್ ಆಫ್ ದಿ ನೀತಿ ಆಯೋಗ. ಸೊ ಇವರು ಈ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಅರವಿಂದ್ ಪನಗಾರಿಯಾ ಏನಿದ್ದಾರೆ ಸೊ ಇವರು ಖ್ಯಾತ ಅರ್ಥಶಾಸ್ತ್ರಜ್ಞರಾಗಿರ್ತಾರೆ ಮತ್ತೆ ನೀತಿ ಆಯೋಗದ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ಇತ್ತೀಚಿನ ಸರ್ಕಾರದ ಆದೇಶದ ಪ್ರಕಾರ ಯಾವ ರೀತಿಯ ಪಾತ್ರೆಗಳು ISI ಮಾರ್ಕ್ ಅನ್ನು ಕಡ್ಡಾಯವಾಗಿ ಹೊಂದಿರಬೇಕಾಗಿದೆ? ಸೊ ವಿಚ್ ಟೈಪ್ ಆಫ್ ಯುಟೆನ್ಸಿಲ್ಸ್ ಆರ್ ರಿಕ್ವೈರ್ಡ್ ಟು ಹ್ಯಾವ್ ದಿ ISI ಮಾರ್ಕ್ ಅಕಾರ್ಡಿಂಗ್ ಟು ದಿ ರೀಸೆಂಟ್ ಗವರ್ನಮೆಂಟ್ ಮ್ಯಾಂಡೇಟ್? ಸೊ ನಾವು ಬಳಕೆ ಮಾಡ್ತಕ್ಕಂಥ ಪಾತ್ರೆಗಳು ಅಥವಾ ಯುಟೆನ್ಸಿಲ್ಸ್, ಸೊ ನಾವು ಅಡಿಗೆಯನ್ನ ಮಾಡ್ತಕ್ಕಂಥ ಪಾತ್ರೆಗಳ ಉತ್ತಮವಾದ ಗುಣಮಟ್ಟವನ್ನ ಎನ್ಶ್ಯೂರ್ ಮಾಡುವ ಕಾರಣದಿಂದ ಸರ್ಕಾರ ಒಂದು ಕ್ಯಾಟಗರಿ ಆಫ್ ಯುಟೆನ್ಸಿಲ್ಸ್ಗೆ ISI ಮಾರ್ಕ್ ಇರ್ತಕ್ಕಂಥದ್ದನ್ನ ಕಡ್ಡಾಯಗೊಳಿಸಿದೆ. ಸೊ ಆ ಒಂದು ಯುಟೆನ್ಸಿಲ್ಸ್ ಯಾವುವು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಟೇನ್ಲೆಸ್ ಸ್ಟೀಲ್ ಮತ್ತೆ ಅಲ್ಯೂಮಿನಿಯಂ ಪಾತ್ರೆಗಳಿಗೆ ಸೊ ಇನ್ನು ಮೇಲೆ ISI ಮಾರ್ಕ್ ಇರ್ತಕ್ಕಂಥದ್ದು ಕಡ್ಡಾಯವಾಗಿರೋದನ್ನ ಸರ್ಕಾರ ಮ್ಯಾಂಡೇಟ್ ಮಾಡಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಂತೆ ಸೊ ಕೆಲವೊಂದು ಐಟಮ್ಸ್ಗಳಿಗೆ ಯಾವ ವರ್ಷದಲ್ಲಿ ಈ ಒಂದು ISI ಮಾರ್ಕ್ ಅನ್ನ ಕಡ್ಡಾಯಗೊಳಿಸಿದ್ದಾರೆ ಅಂತ ನಾವು ನೋಡೋದಾದ್ರೆ ರಾಟ್ ಅಲ್ಯೂಮಿನಿಯಂ ಯುಟೆನ್ಸಿಲ್ 2009 ಅಲ್ಲಿ, ಅಲ್ಯೂಮಿನಿಯಂ ಕ್ಯಾನ್ಸ್ ಫಾರ್ ಬೆವರೇಜಸ್ ಇದನ್ನ 1996 ಅಲ್ಲೇ ISI ಮಾರ್ಕ್ ಅನ್ನ ಮಾಡಿರ್ತಾರೆ. ರೌಂಡ್ ಓಪನ್ ಟಾಪ್ ಸ್ಯಾನಿಟರಿ ಕ್ಯಾನ್ಸ್ ಫಾರ್ ಫುಡ್ಸ್ ಅಂಡ್ ಡ್ರಿಂಕ್ಸ್ ಸೊ ಇದನ್ನ 1987 ಅಲ್ಲೇ ಮಾಡಿರ್ತಾರೆ. ಸ್ಟೇನ್ಲೆಸ್ ಸ್ಟೀಲ್ ಸಿಂಕ್ಸ್ ಫಾರ್ ಡೊಮೆಸ್ಟಿಕ್ ಪರ್ಪಸ್ ಇದನ್ನ 1994 ಅಲ್ಲಿ ಮಾಡಿರ್ತಾರೆ. ಸ್ಟೇನ್ಲೆಸ್ ಸ್ಟೀಲ್ಗೆ ಸಂಬಂಧಪಟ್ಟಂತೆ 2022 ಮಾಡಿರ್ತಾರೆ. ಬಟ್ ಇಟ್ ವಾಸ್ ಆಪ್ಷನಲ್ ದೆನ್, ಬಟ್ ನೌ ಇಟ್ ಈಸ್ ಕಂಪಲ್ಸರಿ ಫಾರ್ ಎವ್ರಿಬಡಿ. ಸೊ ಎಲ್ಲಾ ಮ್ಯಾನುಫ್ಯಾಕ್ಚರರ್ಗಳು ಈ ಒಂದು ಸ್ಟೇನ್ಲೆಸ್ ಸ್ಟೀಲ್ ಯುಟೆನ್ಸಿಲ್ಗಳಿಗೆ ಸಂಬಂಧಪಟ್ಟಂತೆ ಸೊ ಈ ಒಂದು ISI ಮಾರ್ಕ್ ಅನ್ನ ಒಳಗೊಂಡಿರ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಸೊ ಇಟ್ ಈಸ್ ಫಾರ್ 2 ಅಲ್ಯೂಮಿನಿಯಂ ಕಿಚನ್ ಯುಟೆನ್ಸಿಲ್ಸ್ ಅಂದ್ರೆ ಅಲ್ಯೂಮಿನಿಯಂ ನಿಂದ ಮಾಡಿರ್ತಕ್ಕಂಥ ಅಡಿಗೆಯ ಪಾತ್ರೆಗಳು. ಸೊ ಅದಾದ್ಮೇಲೆ ಸ್ಟೇನ್ಲೆಸ್ ಸ್ಟೀಲ್. ಸೊ ಇವೆರಡಕ್ಕೂ ಕೂಡ ಸೊ ಒಂದು ನ್ಯಾಷನಲ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಂತ ಕರಿತೇವೆ. ಸೊ ಇದನ್ನ ಸೆಟ್ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ಕರಿತೇವೆ. ಸೊ ಈ ಒಂದು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ವತಿಯಿಂದ ಈ ರೀತಿಯ ಮಾನದಂಡಗಳ ಆಧಾರದ ಮೇಲೆ ಸೊ ಈ ಒಂದು ಪಾತ್ರೆಗಳನ್ನ ತಯಾರಿ ಮಾಡಬೇಕು ಅಂತ ಒಂದು ಗೈಡ್ಲೈನ್ಸ್ ಇರುತ್ತೆ. ಸೊ ಆ ಒಂದು ಗೈಡ್ಲೈನ್ಸ್ ಪ್ರಕಾರ ಮಾತ್ರ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಸೊ ಅವರಿಗೆ ISI ಮಾರ್ಕ್ ಅನ್ನ ಸಿಗುತ್ತೆ. ಸೊ ಆ ರೀತಿಯ ಒಂದು ಪ್ರೊಸೀಜರ್ ಅನ್ನ ಈಗ ಕಡ್ಡಾಯ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಟ್ ಈಸ್ ಕಂಪಲ್ಸರಿ ಫಾರ್ ಸ್ಟೇನ್ಲೆಸ್ ಸ್ಟೀಲ್ ಅಂಡ್ ಅಲ್ಯೂಮಿನಿಯಂ ಯುಟೆನ್ಸಿಲ್ಸ್ ಟು ಎನ್ಶ್ಯೂರ್ ಪ್ರಾಡಕ್ಟ್ ಸೇಫ್ಟಿ ಅಂಡ್ ಕ್ವಾಲಿಟಿ. ಅಂದ್ರೆ ಆ ಒಂದು ಪ್ರಾಡಕ್ಟ್, ಯಾಕಂದ್ರೆ ನಾವು ಅಡಿಗೆ ಮಾಡಲಿಕ್ಕೆ ಅವುಗಳನ್ನ ಬಳಸೋದ್ರಿಂದ ಸೊ ಅದು ಸುರಕ್ಷಿತವಾಗಿರಬೇಕು ಮತ್ತೆ ಸೇಫ್ ಆಗಿರಬೇಕು. ಸೊ ಅದನ್ನ ಎನ್ಶ್ಯೂರ್ ಮಾಡುವ ಕಾರಣದಿಂದ ಸೊ ಈ ಒಂದು ಕಡ್ಡಾಯಗೊಳಿಸುವಿಕೆಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಕ್ವಾಲಿಟಿ ಕಂಟ್ರೋಲ್ ಆರ್ಡರ್ ಅಂದರೆ ಗುಣಮಟ್ಟ ನಿಯಂತ್ರಣ ವ್ಯವಸ್ಥೆಯನ್ನು ನಾವು ನೋಡೋದಾದ್ರೆ ದ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್, ಇದನ್ನು ನಾವು DPIIT ಅಂತ ಕರಿತೇವೆ. ಇದರ ಅರ್ಥ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರದ ಉತ್ತೇಜನ ಇಲಾಖೆ ಏನಿದೆ, ಸೊ ದಿಸ್ ಹ್ಯಾಸ್ ಇಶ್ಯೂಡ್ ಅ ಕ್ವಾಲಿಟಿ ಕಂಟ್ರೋಲ್ ಆರ್ಡರ್. ಸೊ ಈ ಒಂದು ಆದೇಶವನ್ನ ಅಥವಾ ಈ ಒಂದು ಗುಣಮಟ್ಟದ ಆದೇಶವನ್ನ ಇಶ್ಯೂ ಅಥವಾ ವಿತರಣೆ ಮಾಡಿರ್ತಕ್ಕಂಥವರು ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ ವತಿಯಿಂದ
ಸೊ ಈ ಒಂದು ಮ್ಯಾಂಡೇಟ್ಸ್ ಬಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಸ್ಟ್ಯಾಂಡರ್ಡ್ಸ್ ಅನ್ನು ನಾವು ನೋಡೋದಾದ್ರೆ BIS ಹ್ಯಾಸ್ ಡೆವಲಪ್ಡ್ ಕಾಂಪ್ರಹೆನ್ಸಿವ್ ಸ್ಟ್ಯಾಂಡರ್ಡ್ಸ್, ಅಂದರೆ ಒಂದು ಸಮಗ್ರವಾಗಿರ್ತಕ್ಕಂಥ ಮಾನದಂಡಗಳನ್ನು ಇವರು ಡೆವಲಪ್ ಮಾಡಿರ್ತಾರೆ. ಸೊ ಆ ಮಾನದಂಡಗಳು 2022 14756 ಫಾರ್ ಸ್ಟೇನ್ಲೆಸ್ ಸ್ಟೀಲ್. ಸೊ ಸ್ಟೇನ್ಲೆಸ್ ಸ್ಟೀಲ್ಗೆ ಸಂಬಂಧಪಟ್ಟಂತೆ 14756 2022. ಸೊ ಅದಾದಮೇಲೆ ಅಲ್ಯೂಮಿನಿಯಂ ಯುಟೆನ್ಸಿಲ್ಸ್ಗೆ ಸಂಬಂಧಪಟ್ಟಂತೆ 1660 2024 ಅಂತ ಕರಿತೇವೆ, 2024. ಸೊ ಅದನ್ನು ಮ್ಯಾಂಡೇಟ್ ಮಾಡಿರ್ತಕ್ಕಂಥ ವರ್ಷ ಇಲ್ಲಿ 2022. ಸ್ಟೇನ್ಲೆಸ್ ಸ್ಟೀಲ್ಗೆ ಸಂಬಂಧಪಟ್ಟಂತೆ ಆಪ್ಷನಲ್ ಇತ್ತು, ಈಗ ಕಡ್ಡಾಯಗೊಳಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ISI ಸ್ಟ್ಯಾಂಡರ್ಡ್ಸನ್ನು ಒಳಗೊಳ್ಳದೆ ಯಾರಾದರೂ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಮಾರಾಟ ಮಾಡಿದಾಗ ಸೊ ಅವರಿಗೆ ಪೆನಾಲ್ಟಿ ಅಥವಾ ದಂಡವನ್ನು ವಿಧಿಸ್ತಕ್ಕಂಥದ್ದು ಇನ್ಮೇಲೆ ಅನ್ವಯವಾಗುತ್ತೆ. ಸೊ ಈ ಒಂದು ಬದಲಾವಣೆಯನ್ನು ಮಾಡಿರ್ತಕ್ಕಂಥದ್ದು ಗ್ರಾಹಕರ ಸುರಕ್ಷತೆ, ಅಂದರೆ ಹೂಎವರ್ ಯೂಸಸ್ ದೋಸ್ ಪರ್ಟಿಕ್ಯುಲರ್ ಯುಟೆನ್ಸಿಲ್ಸ್, ಸೊ ಅವರಿಗೆ ಎನ್ಹ್ಯಾನ್ಸಿಂಗ್ ದಿ ಕಿಚನ್ ಸೇಫ್ಟಿ, ಕ್ವಾಲಿಟಿ ಮತ್ತು ಎಫಿಷಿಯನ್ಸಿಯನ್ನು ಎನ್ಹ್ಯಾನ್ಸ್ ಮಾಡುವ ಕಾರಣದಿಂದ ಸೊ ಈ ಒಂದು ಮ್ಯಾಂಡೇಟನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಾವು ಲೆಟ್ ಅಸ್ ಲರ್ನ್ ಅಬೌಟ್ ISI ಮಾರ್ಕಿಂಗ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಸರ್ಟಿಫಿಕೇಶನ್ ಮಾರ್ಕ್ ಫಾರ್ ದಿ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್, ಅಂದರೆ ಕೈಗಾರಿಕೆಗಳಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಉತ್ಪನ್ನಗಳಿಗೆ ಕೊಡ್ತಕ್ಕಂಥ ಒಂದು ಪ್ರಾಮಾಣೀಕರಣದ ಗುರುತನ್ನು ನಾವು ISI ಅಂತ ಕರಿತೇವೆ. ಸೊ ಸಿಗ್ನಿಫೈಯಿಂಗ್ ದಟ್ ದಿ ಪ್ರಾಡಕ್ಟ್ ಅಡೇರ್ಸ್ ಟು ದಿ ಸ್ಪೆಸಿಫಿಕ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್, ಅಂದರೆ ಆ ತಯಾರಿ ಆಗ್ತಕ್ಕಂಥ ಉತ್ಪನ್ನ ಸೊ ಒಂದು ನಿರ್ದಿಷ್ಟವಾದ ಗುಣಮಟ್ಟಗಳನ್ನು ಹೊಂದಿದ್ದರೆ ಮಾತ್ರ ಸೊ ಈ ಒಂದು ಗುರುತನ್ನು ಕೊಡ್ತಕ್ಕಂಥ ಒಂದು ಪದ್ಧತಿಯನ್ನು ISI ಅಂತ ಕರೀತೇವೆ. ಸೊ ಈ ಒಂದು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅನ್ನ ಸೆಟ್ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಥವಾ BIS ಅಂತ ಹೇಳ್ತೇವೆ. ಸೊ ಇವರು ಸೆಟ್ ಮಾಡ್ತಕ್ಕಂಥ ಒಂದು ಗುಣಮಟ್ಟದ ಆಧಾರದ ಮೇಲೆ ಮಾತ್ರ ಸೊ ಈ ಒಂದು ಪ್ರಾಡಕ್ಟ್ಸ್ ಗಳನ್ನ ಉತ್ಪಾದನೆ ಮಾಡಬೇಕಾಗಿರುತ್ತೆ. ಆವಾಗ ಮಾತ್ರ ISI ಮಾರ್ಕ್ ಅನ್ನ ಆ ಒಂದು ಉತ್ಪನ್ನಕ್ಕೆ ನೀಡ್ತಾರೆ. ಸೊ ಫುಲ್ ಫಾರ್ಮ್ ಆಫ್ ISI ನ ಫುಲ್ ಫಾರ್ಮ್ ಏನು ಅಂದ್ರೆ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇನ್ಸ್ಟಿಟ್ಯೂಷನ್ ಅಥವಾ ಭಾರತೀಯ ಗುಣಮಟ್ಟ ಸಂಸ್ಥೆ ಅನ್ನೋದು ಇದರ ವಿಸ್ತೃತವಾದ ರೂಪವಾಗಿರುತ್ತೆ. ಸೊ ಅಥಾರಿಟಿ ಅಥವಾ ಇದರ ಪ್ರಾಧಿಕಾರ ಯಾವುದು ಅಂದ್ರೆ ಸೊ ಇಟ್ ಈಸ್ ಮ್ಯಾನೇಜ್ಡ್ ಬೈ ದಿ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್, ದ ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಬಾಡಿ ಆಫ್ ಇಂಡಿಯಾ. ಸೊ ಇದು ನಮ್ಮ ಭಾರತ ರಾಷ್ಟ್ರದ ರಾಷ್ಟ್ರೀಯ ಮಾನದಂಡಗಳ ಸಂಸ್ಥೆ ಆಗಿರ್ತಕ್ಕಂಥ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ನಾವೇನು ಹೇಳ್ತೇವೆ. ಸೊ ಇದರಿಂದ ನಿರ್ವಹಿಸಲ್ಪಟ್ಟಿರ್ತಕ್ಕಂಥ ಒಂದು ಗುಣಮಟ್ಟದ ಒಂದು ಪ್ರೊಸೀಜರ್ ಇದಾಗಿರುತ್ತೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು ಯಾವ ವರ್ಷದಲ್ಲಿ ಅಂದ್ರೆ 1950ಯಲ್ಲಿ 1950ರಿಂದ ಸೊ ಈ ಒಂದು ಪದ್ಧತಿಯನ್ನ ನಮ್ಮ ಭಾರತ ದೇಶದಲ್ಲಿ ಅನುಸರಣೆ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ರೆ ಯಾವ ಉತ್ಪನ್ನಗಳಿಗೆ ಈ ಒಂದು ISI ಅಂತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ಮ್ಯಾಂಡೇಟರಿ ಆಗಿರುತ್ತೆ ಅಂತ ನಾವು ನೋಡೋದಾದ್ರೆ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್, ನಾವು ಬಳಸ್ತಕ್ಕಂಥ ಎಲ್ಲ ಎಲೆಕ್ಟ್ರಿಕಲ್ ಅಥವಾ ಈ ಒಂದು ವಿದ್ಯುತ್ ಉಪಕರಣಗಳು ಕಂಪಲ್ಸರಿ ISI ಮಾರ್ಕನ್ನು ಹೊಂದಿರಬೇಕಾಗಿರುತ್ತೆ. LPG ವಾಲ್ವ್ಸ್ಗಳು ಅಂದರೆ LPG ಪೈಪ್ಸ್ ಏನಿರುತ್ತೆ ಸೊ ಅದು ಕಂಪಲ್ಸರಿ ISI ಮಾರ್ಕನ್ನು ಹೊಂದಿರಬೇಕಾಗಿರುತ್ತೆ. ಅದಾದಮೇಲೆ ಆಟೋಮೇಟಿವ್ ಟೈರ್ಸ್ ಏನಿರ್ತವೆ ಸೊ ಇವೆಲ್ಲವೂ ಕೂಡ ISI ಮಾರ್ಕನ್ನು ಹೊಂದಿರಬೇಕಾಗಿರುತ್ತೆ. ಬಿಕಾಸ್ ಎಲೆಕ್ಟ್ರಿಸಿಟಿ ಅನ್ನೋದು ತುಂಬ ಡೇಂಜರಸ್ ಆಗಿರೋದ್ರಿಂದ ಅದರ ಕ್ವಾಲಿಟಿ ಚೆನ್ನಾಗಿರಬೇಕು. LPG ಲೀಕ್ ಆಗಬಾರ್ದು ಗ್ಯಾಸಸ್, ಸೊ ಅದರಿಂದ ಕ್ವಾಲಿಟಿ ಚೆನ್ನಾಗಿರಬೇಕು. ಈವನ್ ಟೈರ್ಸ್, ಸೊ ಮೇಕ್ ಅವರ್ ಡ್ರೈವಿಂಗ್ ಸೇಫ್ ಆರ್ ಅನ್ಸೇಫ್ ಡಿಪೆಂಡಿಂಗ್ ಆನ್ ದಿ ಕ್ವಾಲಿಟಿ ಆಫ್ ದಿ ಟೈರ್ಸ್. ಸೊ ಇದನ್ನೆಲ್ಲ ಎನ್ಶೋರ್ ಮಾಡಲಿಕ್ಕೆ ಸೊ ISI ಅಂತಕ್ಕಂಥದ್ದು ಈ ಮೂರು ಉತ್ಪನ್ನಗಳಲ್ಲಿ ಕಡ್ಡಾಯವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಮೋಸ್ಟ್ ಆಫ್ ದಿ ಅದರ್ ಪ್ರಾಡಕ್ಟ್ಸ್ ISI ಮಾರ್ಕ್ ಇಸ್ ವಾಲಂಟ್ರಿ, ಅಂದರೆ ಸಾಕಷ್ಟು ಬೇರೆ ಉತ್ಪನ್ನಗಳಿಗೆ ISI ಅಂತಕ್ಕಂಥದ್ದು ವಾಲಂಟ್ರಿ, ಅಂದರೆ ಆ ಕಂಪನಿಯ ಉತ್ಪನ್ನಗಳು ಉತ್ತಮವಾಗಿ ಸೆಲ್ ಆಗಬೇಕಾದ್ರೆ ISI ಮಾರ್ಕ್ ಅಂತಕ್ಕಂಥದ್ದು ಕೂಡ ಅವರ ಮಾರ್ಕೆಟಿಂಗ್ಗೆ ಸಪೋರ್ಟ್ ಆಗುತ್ತೆ. ಸೊ ಯಾರ್ಯಾರಿಗೆ ಆಸಕ್ತಿ ಇರ್ತಕ್ಕಂಥ ಕಂಪನಿಗಳಿರ್ತವೆ ಸೊ ಅವರು ISI ಮಾರ್ಕನ್ನು ತೆಗೆದುಕೊಂಡು ಅದನ್ನು ಮಾರ್ಕೆಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವ ಏನು ಅಂದರೆ ಸೊ ಇದು ಆ ಪ್ರಾಡಕ್ಟ್ನ ಮೇಲೆ ಒಂದು ಕ್ರೆಡಿಬಿಲಿಟಿ, ಅಂದರೆ ನಮಗೊಂದು ವಿಶ್ವಾಸವನ್ನು ಡೆವಲಪ್ ಆಗೋ ಥರ ಮಾಡುತ್ತೆ. ಸೊ ಆ ಒಂದು ಕಾರಣದಿಂದ ಆ ಗ್ರಾಹಕರು ಏನಿರ್ತಾರೆ ಸೊ ಅವರು ಯಾವುದೇ ಸಂದೇಹಗಳಿಲ್ಲದೆ ಆ ಒಂದು ಪ್ರಾಡಕ್ಟನ್ನು ಗುಣಮಟ್ಟವನ್ನು ಎನ್ಶೋರ್ ಮಾಡ್ತಕ್ಕಂಥ ಮಾರ್ಕ್ ಆಗೋದ್ರಿಂದ ಸೊ ಆ ಒಂದು ಕ್ರೆಡಿಬಿಲಿಟಿಯನ್ನು ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ಮಾರ್ಕ್ ಆಗಿ ನಾವು ಇದನ್ನು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಯಾವ ಸಂಸ್ಥೆಯು ಹ್ಯಾಬಿಟಬಲ್ ವರ್ಲ್ಡ್ಸ್ ಅಬ್ಸರ್ವೇಟರಿಯನ್ನು ಅಭಿವೃದ್ಧಿಪಡಿಸುತ್ತಿದೆ? ಸೊ ವಿಚ್ ಆರ್ಗನೈಸೇಷನ್ ಈಸ್ ಡೆವಲಪಿಂಗ್ ಹ್ಯಾಬಿಟಬಲ್ ವರ್ಲ್ಡ್ಸ್ ಅಬ್ಸರ್ವೇಟರಿ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಾಸಾದವರು ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ವಾಟ್ ಈಸ್ ದಿಸ್ ಅನ್ನೋದನ್ನ ಈ ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ನಾಸಾ ಕ್ರಿಯೇಟ್ಸ್ ಏಲಿಯನ್ ಹಂಟಿಂಗ್ ಟೆಲಿಸ್ಕೋಪ್, ಅಂದ್ರೆ ಏಲಿಯನ್ ಅಂದ್ರೆ ಅನ್ಯ ಗ್ರಹದಲ್ಲಿ ಜೀವಿಗಳು ಇರಬಹುದು ಅಂತಕ್ಕಂಥ ಒಂದು ಊಹೆ ಇದೆ ನಮ್ಮಲ್ಲಿ. ಸೊ ಆ ರೀತಿಯ ಗ್ರಹ ಏನಾದರೂ ಇದೆಯಾ ಅನ್ನೋದನ್ನ ಅಬ್ಸರ್ವ್ ಮಾಡಲಿಕ್ಕೆ ನಾಸಾದವರು ಒಂದು ಅಬ್ಸರ್ವೇಟರಿಯನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಆ ಒಂದು ಅಬ್ಸರ್ವೇಟರಿ ಬಗ್ಗೆ
ಓಕೆ, ಸೊ ಈ ಆರ್ಟಿಕಲಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಆ ಒಂದು ಅಬ್ಸರ್ವೇಟರಿಯನ್ನು ಇನ್ ಶಾರ್ಟ್ ನಾವೇನಂತ ಕರಿತೀವಿ ಅಂದರೆ HWO ಅಂತ ಕರಿತೇವೆ. ಸೊ ಅದರ ಫುಲ್ ಫಾರ್ಮ್ ಏನು ಅಂದರೆ ಹ್ಯಾಬಿಟಬಲ್ ವರ್ಲ್ಡ್ಸ್ ಅಬ್ಸರ್ವೇಟರಿ ಅಂತಕ್ಕಂಥ ಒಂದು ಅಬ್ಸರ್ವೇಟರಿಯನ್ನು ಸೊ ನಾಸಾದವರು ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ಬೈ 2040 ಅಂದರೆ 2040 ವೇಳೆಗೆ ಸೊ ಇದನ್ನು ಲಾಂಚ್ ಮಾಡ್ತಕ್ಕಂಥ ಪಾಸಿಬಿಲಿಟಿಯನ್ನು ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಸೊ ಇವರ ಒಂದು ಟಾರ್ಗೆಟ್ ಏನು ಅಂದರೆ ಇದನ್ನು ಏನಕ್ಕೆ ಲಾಂಚ್ ಮಾಡ್ತಾ ಇದ್ದಾರೆ ಅಂದರೆ ಡಿಸ್ಕವರ್ ಅಟ್ಲೀಸ್ಟ್ ಒನ್ ಇನ್ಹ್ಯಾಬಿಟೆಡ್ ಪ್ಲಾನೆಟ್ ಬೈ 2050 ಅಂದರೆ 2050 ವೇಳೆಗೆ ಕನಿಷ್ಠ ಪಕ್ಷ ಒಂದು ಜನವಸತಿ ಗ್ರಹವನ್ನು ಅಥವಾ ಜೀವಿಗಳು ಇರ್ತಕ್ಕಂಥ ಗ್ರಹವನ್ನು ಪತ್ತೆ ಹಚ್ಚತಕ್ಕಂಥದ್ದು ಇದರ ಒಂದು ಉದ್ದೇಶವಾಗಿರುತ್ತೆ. ಸೊ ಬಯೋಸಿಗ್ನೇಚರ್, ಸೊ ಈ ಒಂದು ಪ್ರಾಜೆಕ್ಟ್ನ ಅಡಿಯಲ್ಲಿ ಸರ್ಚ್ ಫಾರ್ ವೈಡ್ ವೆರೈಟಿ ಆಫ್ ಬಯೋಸಿಗ್ನೇಚರ್ಸ್ ಅಂದರೆ ಜೀವಿಗಳು ವಾಸ ಇರ್ತಕ್ಕಂಥ ಕುರುಹುಗಳನ್ನು ಪತ್ತೆ ಹಚ್ಚತಕ್ಕಂಥದ್ದು ಆ್ಯಂಡ್ ಇಂಡಿಕೇಟರ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂದರೆ ಜೀವಂತ ಜೀವಿಗಳು ಅಥವಾ ಜೀವಿಗಳು ಇರ್ತಕ್ಕಂಥ ಸೂಚಕಗಳನ್ನು ಪತ್ತೆ ಹಚ್ಚುವ ಕಾರಣದಿಂದ ಸೊ ಈ ಒಂದು ಅಬ್ಸರ್ವೇಟರಿಯನ್ನು 2040 ವೇಳೆಗೆ ನಾಸಾದವರು ಅದನ್ನು ಲಾಂಚ್ ಮಾಡ್ತಾರೆ. ಸೊ ಈ ಒಂದು ಟೆಲಿಸ್ಕೋಪನ್ನು ಏನಂತ ಕನ್ಸಿಡರ್ ಮಾಡ್ತಾರೆ ಅಂದರೆ ಸೂಪರ್ ಹಬಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಆಲ್ರೆಡಿ ಅವ್ರ ಹತ್ರ ಹಬಲ್ ಟೆಲಿಸ್ಕೋಪ್ ಇದೆ. ಸೊ ಇದು ಅದಕ್ಕಿಂತ ಅಡ್ವಾನ್ಸ್ ಆಗಿರುವ ಕಾರಣದಿಂದ ಇದಕ್ಕೆ ಸೂಪರ್ ಹಬಲ್ ಅಂತ ನಾಮಕರಣ ಮಾಡ್ತಾರೆ. ಇಟ್ ಈಸ್ ಕೇಪಬಲ್ ಆಫ್ ಡೈರೆಕ್ಟ್ಲಿ ಇಮ್ಯಾಜಿಂಗ್ ಅರ್ತ್ ಸೈಜ್ ಪ್ಲಾನೆಟ್ಸ್ ಅಂದರೆ ಭೂಮಿಯ ಗಾತ್ರದ ಪ್ಲಾನೆಟ್ಸ್ ಏನಿರ್ತವೆ ಸೊ ಅದರ ಇಮೇಜಸ್ಸನ್ನು ತೆಗೆದುಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಒಂದು ಅಬ್ಸರ್ವೇಟರಿಯನ್ನು ನಾಸಾದವರು ಡೆವಲಪ್ ಮಾಡ್ತಾರೆ ಇದ್ದಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಯಾವ ದೇಶವು ತನ್ನ ಕ್ವಾಡ್ ಮಿತ್ರ ರಾಷ್ಟ್ರಗಳೊಂದಿಗೆ ಮಲಬಾರ್ ನೌಕಾ ಅಭ್ಯಾಸದ 28ನೇ ಆವೃತ್ತಿಯನ್ನು ಆಯೋಜಿಸಲು ತಯಾರಿಯನ್ನು ನಡೆಸುತ್ತಿದೆ? ಸೊ ವಿಚ್ ಕಂಟ್ರಿ ಈಸ್ ಪ್ರಿಪೇರಿಂಗ್ ಟು ಹೋಸ್ಟ್ 28th ಎಡಿಷನ್ ಆಫ್ ದಿ ಮಲಬಾರ್ ನೇವಲ್ ಎಕ್ಸಸೈಸ್ ವಿತ್ ಇಟ್ಸ್ ಕ್ವಾಡ್ ಅಲೈಸ್ ಅಂದರೆ ನಮ್ಮ ಭಾರತ ದೇಶ ಇನ್ನೂ 3 ರಾಷ್ಟ್ರಗಳ ಜೊತೆಗೆ ಒಂದು ಕ್ವಾಡ್ ಅಲೈಸ್ ಅನ್ನು ಮಾಡಿಕೊಂಡಿದೆ. ಸೊ ಇವರ ಜೊತೆ ಮಾಡ್ತಕ್ಕಂಥ ಒಂದು ನೌಕಾ ಅಭ್ಯಾಸವನ್ನು ನಾವೇನಂತ ಕರಿತೀವಿ ಅಂದರೆ ಸೊ ಅದನ್ನು ನಾವು ಮಲಬಾರ್ ಅಂತ ಕರಿತೇವೆ. ಸೊ ಈ ಒಂದು ಮಲಬಾರ್ ಅನ್ನ ಈ ವರ್ಷ ಯಾವ ರಾಷ್ಟ್ರ ಕಂಡಕ್ಟ್ ಮಾಡ್ತಾ ಇದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಇದು ಈ ವರ್ಷ ನಮ್ಮ ಭಾರತ ದೇಶದಲ್ಲಿ ನಡೀತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಸೊ ಈ ಒಂದು ಅಭ್ಯಾಸವನ್ನ ನಾವು ಮಲಬಾರ್ ಅಂತ ಕರಿತೇವೆ. ಹಾಗಿದ್ರೆ ಸೊ ಈ ಒಂದು ಮಲಬಾರ್ ಅಭ್ಯಾಸದಲ್ಲಿ ನಮ್ಮ ಭಾರತ ದೇಶದೊಂದಿಗೆ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಇನ್ನೂ 3 ರಾಷ್ಟ್ರಗಳು ಯಾವುದು ಅಂದರೆ ಒಂದು ಯುನೈಟೆಡ್ ಸ್ಟೇಟ್ಸ್, ಒಂದು ಜಪಾನ್ ಮತ್ತೆ ಆಸ್ಟ್ರೇಲಿಯಾ ಈ ಒಂದು ಎಕ್ಸಸೈಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತವೆ. ಸೊ ಈ ಒಂದು ಮಲಬಾರ್ ಎಕ್ಸಸೈಸ್ ಏನಿದೆ ಸೊ ಇದು ಅಕ್ಟೋಬರ್ ತಿಂಗಳಲ್ಲಿ ನಡೆಯುತ್ತೆ. ಸೊ ಇದಕ್ಕೋಸ್ಕರ ಭಾರತ ಈಗಾಗಲೇ ತಯಾರಿಗಳನ್ನು ಪ್ರಾರಂಭ ಮಾಡ್ಕೊಂಡಿರುತ್ತೆ. ಸೊ ಈ ವರ್ಷ ಇಟ್ ಫೋಕಸಸ್ ಆನ್ ಅಡ್ವಾನ್ಸ್ಡ್ ಆಂಟಿ ಸಬ್ಮೆರೈನ್ ವಾರ್ಫೇರ್ ಅಂದರೆ ಈ ಒಂದು ಸುಧಾರಿತ ಜಲಾಂತರ್ಗಾಮಿ ವಿರೋಧಿ ಯುದ್ಧ ಏನಿರುತ್ತೆ ಸೊ ಅದರ ಮೇಲೆ ಕೇಂದ್ರೀಕರಿಸ್ತಕ್ಕಂಥ ಅಭ್ಯಾಸಗಳನ್ನು ಈ ವರ್ಷ ಮಾಡಲಾಗುತ್ತೆ. ಸೊ ಇದರ ಫೋಕಸ್ ಅಥವಾ ಕೇಂದ್ರೀಕೃತವಾಗಿರ್ತಕ್ಕಂಥ ಒಂದು ಪ್ರದೇಶ ಏನು ಅಂದರೆ ಅಡ್ವಾನ್ಸ್ಡ್ ಆಂಟಿ ಸಬ್ಮೆರೈನ್ ವಾರ್ಫೇರ್ ಅಂಡ್ ಕಾಂಪ್ರಹೆನ್ಸಿವ್ ನೇವಲ್ ಮೆನೋವರ್ಸ್ ಅಂದರೆ ಸಮಗ್ರವಾಗಿರ್ತಕ್ಕಂಥ ನೌಕಾ ಕುಶಲತೆಗಳನ್ನು ಕಲಿತಕ್ಕಂಥದ್ದು ಈ ಒಂದು ಅಭ್ಯಾಸದ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಅಭ್ಯಾಸವನ್ನು ಇಂಡಿಯಾಸ್ ಈಸ್ಟರ್ನ್ ಸೀಬೋರ್ಡ್ನಲ್ಲಿ ಅಂದರೆ ಭಾರತದ ಪೂರ್ವ ಸಮುದ್ರ ತೀರದಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ. ಸೊ ಇದರ ಕಾಂಟೆಕ್ಸ್ಟ್ ಅಥವಾ ಯಾವ ಉದ್ದೇಶಕ್ಕಾಗಿ ಅಂದರೆ ದೋ ಇಟ್ ಈಸ್ ನಾಟ್ ಸೆಡ್ ಡೈರೆಕ್ಟ್ಲಿ ಸೊ ಯಾವ ಉದ್ದೇಶಕ್ಕಾಗಿ ಈ ಒಂದು ಅಭ್ಯಾಸವನ್ನು ಹೆಚ್ಚಾಗಿ ಓರಿಯೆಂಟ್ ಮಾಡ್ತಾ ಇದ್ದಾರೆ ಅಂದರೆ ರೈಸಿಂಗ್ ಟೆನ್ಷನ್ಸ್ ಡ್ಯೂ ಟು ಚೈನಾಸ್ ಅಸರ್ಟಿವ್ನೆಸ್ ಇನ್ ದಿ ಸೌತ್ ಚೈನಾ ಸಿ ಅಂಡ್ ಇಂಡಿಯನ್ ಓಷನ್ ರೀಜನ್ ಅಂದರೆ ಸೌತ್ ಚೈನಾ ಸಿಯಲ್ಲಿ ಮತ್ತೆ ಇಂಡಿಯನ್ ಓಷನ್ ರೀಜನ್ ಅಲ್ಲಿ ಚೈನಾದವರು ತಮ್ಮ ಹೆಚ್ಚಿನ ಪ್ರಾಬಲ್ಯವನ್ನು ತೋರಿಸ್ತಕ್ಕಂಥ ಪ್ರಯತ್ನಗಳನ್ನು ಏನು ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಕೌಂಟರ್ ನೀಡುವ ಸಲುವಾಗಿ ಈ ಒಂದು ಅಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಮಲಬಾರ್ ಎಕ್ಸಸೈಸ್ನ ಹಿಸ್ಟರಿ ಅಥವಾ ಇತಿಹಾಸವನ್ನು ನಾವು ನೋಡೋದಾದರೆ ಸೊ ಇದನ್ನು ಕೇವಲ ಬೈಲ್ಯಾಟ್ರಲ್ ಎಕ್ಸಸೈಸ್ ಆಗಿ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಕೇವಲ 2 ರಾಷ್ಟ್ರಗಳು ಇದನ್ನು ಪ್ರಾರಂಭ ಮಾಡ್ತವೆ. ಸೊ ಅದು ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಗಿರುತ್ತೆ. ಇನ್ ದ ಇಯರ್ 1992 1992ರಲ್ಲಿ ದ್ವಿಪಕ್ಷೀಯ ಅಭ್ಯಾಸವಾಗಿ ಭಾರತ ಮತ್ತು ಅಮೆರಿಕ ಇದನ್ನ ಪ್ರಾರಂಭ ಮಾಡ್ತವೆ. ಸೊ ಅದಾದ್ಮೇಲೆ ಬೇರೆ ರಾಷ್ಟ್ರಗಳು ಕೂಡ ಇದಕ್ಕೆ ಬಂದು ಸೇರ್ಕೊಳ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅಥವಾ ಕಾರ್ಯತಂತ್ರದ ಪ್ರಾಮುಖ್ಯತೆ ಏನು ಅಂತ ನಾವು ನೋಡೋದಾದ್ರೆ ಇಟ್ ಅಂಡರ್ ಸ್ಕೋರ್ಸ್ ರೀಜನಲ್ ಸ್ಟೆಬಿಲಿಟಿ ಅಂಡ್ ಮೆರಿಟೈಮ್ ಸೆಕ್ಯೂರಿಟಿ ಪರ್ಟಿಕ್ಯುಲರ್ಲಿ ಇನ್ ದಿ ಇಂಡೋ ಪೆಸಿಫಿಕ್ ರೀಜನ್. ಸೊ ನಮ್ಮ ಇಂಡೋ ಪೆಸಿಫಿಕ್ ರೀಜನ್ ಏನಿದೆ ಸೊ ಆ ಒಂದು ಪ್ರದೇಶದಲ್ಲಿ ಸ್ಥಿರತೆ ಮತ್ತು ಕಡಲ ಭದ್ರತೆಯನ್ನ ಹೆಚ್ಚು ಮಾಡ್ತಕ್ಕಂಥ ಉದ್ದೇಶದಿಂದ ಸೊ ಈ ಒಂದು ಅಭ್ಯಾಸವನ್ನ ಕೈಗೊಳ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8.
ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನೆ ಕಾರ್ಯಕ್ರಮವನ್ನು ಹಿಂದೆ ಏನೆಂದು ಕರೆಯಲಾಗುತ್ತಿತ್ತು? ಸೊ ವಾಟ್ ವಾಸ್ ದಿ ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಎಲಿಮಿನೇಷನ್ ಪ್ರೋಗ್ರಾಮ್ ಪ್ರೀವಿಯಸ್ಲಿ ನೋನ್ ಆಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪರಿಷ್ಕೃತ ರಾಷ್ಟ್ರೀಯ ಕ್ಷಯರೋಗ ನಿಯಂತ್ರಣ ಕಾರ್ಯಕ್ರಮ ಅಥವಾ ರಿವೈಸ್ಡ್ ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಕರೀತೇವೆ. ಸೊ ಇದನ್ನ ಈಗ ಹೆಸರು ಬದಲಾವಣೆ ಮಾಡಿರ್ತಾರೆ. ಸೊ ಹಾಗಿದ್ರೆ ಈ ಒಂದು ಆರ್ಟಿಕಲ್ ಬಗ್ಗೆ ನಾವು ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದ್ರೆ, ಪ್ರಿನ್ಸಿಪಲ್ ಅಡ್ವೈಸರ್ ಫಾರ್ ದಿ ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಎಲಿಮಿನೇಷನ್ ಪ್ರೋಗ್ರಾಮ್ ಅಂದ್ರೆ ನಮ್ಮ ಭಾರತ ದೇಶದ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ ಏನಿರುತ್ತೆ, ಸೊ ಇದಕ್ಕೆ ಸಲಹೆಗಾರರನ್ನ ಈಗ ಆಯ್ಕೆ ಮಾಡಿರ್ತಾರೆ. ಸೊ ಯಾರದು ಸಲಹೆಗಾರರು ಅಂದ್ರೆ ಡಾಕ್ಟರ್ ಸೌಮ್ಯ ಸ್ವಾಮಿನಾಥನ್ ರವರನ್ನ ಆಯ್ಕೆ ಮಾಡಿ ಸೊ ಇವರು ಈ ಒಂದು ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಎಲಿಮಿನೇಷನ್ ಪ್ರೋಗ್ರಾಮ್ಗೆ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವರು ಪ್ರಿನ್ಸಿಪಲ್ ಅಡ್ವೈಸರ್ ಆಗಿರ್ತಾರೆ. ಅಂದ್ರೆ ಈ ಒಂದು ಕ್ಷಯ ರೋಗವನ್ನ ಹೋಗಲಾಡಿಸಲಿಕ್ಕೆ ಪ್ರಮುಖವಾಗಿ ಸಲಹೆಗಳನ್ನ ನೀಡ್ತಕ್ಕಂಥ ವ್ಯಕ್ತಿಯಾಗಿ ಇವರನ್ನ ಆಯ್ಕೆ ಮಾಡಿರ್ತಾರೆ. ಸೊ ಇವರನ್ನ ಪ್ರೋ ಬೋನೋ ಬೇಸಿಸ್ ಮೇಲೆ ಆಯ್ಕೆ ಮಾಡಿರ್ತಾರೆ. ಅಂದ್ರೆ ಇವರು ಸಾಕಷ್ಟು ಅಡ್ವೈಸರ್ಸ್ಗಳು ಪಾಲಿಸಿಗಳಿಗೆ ಇವರು ಅಡ್ವೈಸ್ ಮಾಡ್ತಾರೆ. ಬಟ್ ಅವರ ಫಂಕ್ಷನಾಲಿಟಿ ಹೇಗಿರುತ್ತೆ ಅಂದ್ರೆ ಪ್ರೋ ಬೋನೋ ಬೇಸಿಸ್, ಅಂದ್ರೆ ಅವ್ರಿಗೆ ನಿರ್ದಿಷ್ಟವಾಗಿ ಸ್ಯಾಲರಿ ಅಂತ ಏನು ಕೊಡೋದಿಲ್ಲ. ಸೊ ಹಾನರೇರಿಯಂ ಆಗಿ ಅವರಿಗೆ ಒಂದು ಗೌರವಾರ್ಥಕವಾಗಿರ್ತಕ್ಕಂಥ ಧನವನ್ನ ನೀಡಬಹುದಾಗಿರುತ್ತೆ. ಸೊ ಅದು ಬಿಟ್ಟರೆ ಅವರಿಗೆ ಪರ್ಟಿಕ್ಯುಲರ್ ಸ್ಯಾಲರಿಯನ್ನ ಪೇ ಮಾಡಬೇಕಂತಕ್ಕಂಥ ಯಾವುದೇ ನಾರ್ಮ್ಸ್ ಇರೋದಿಲ್ಲ. ಸೊ ಅದನ್ನ ನಾವು ಪ್ರೋ ಬೋನೋ ಬೇಸಿಸ್ ಅಂತ ಕರಿತೇವೆ. ಸೊ ಅವರ ಒಂದು ಎಕ್ಸ್ಪರ್ಟೈಸ್ ಅಂದ್ರೆ ಅವರನ್ನೇ ಯಾಕೆ ಆಯ್ಕೆ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ, ಶಿ ವಾಸ್ ಫಾರ್ಮರ್ ಚೀಫ್ ಸೈಂಟಿಸ್ಟ್ ಆಫ್ ದಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆಯ ಮಾಜಿ ಮುಖ್ಯ ವಿಜ್ಞಾನಿಯಾಗಿ ಇವರು ಸೇವೆಯನ್ನು ಸಲ್ಲಿಸಿರ್ತಾರೆ. ಅಂಡ್ ಶಿ ಇಸ್ ಆಲ್ಸೋ ಸರ್ವ್ಡ್ ಆಸ್ ದಿ ಡೈರೆಕ್ಟರ್ ಜನರಲ್ ಆಫ್ ದಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್, ಅಂದ್ರೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯ ಮಹಾ ನಿರ್ದೇಶಕಿಯಾಗಿಯೂ ಕೂಡ ಅವರು ಸರ್ವ್ ಮಾಡಿ ಎಕ್ಸ್ಪೀರಿಯನ್ಸ್ ಅಥವಾ ಅನುಭವವನ್ನ ಹೊಂದಿರುವ ಕಾರಣದಿಂದ ಸೊ ಅವರನ್ನ ಈ ಒಂದು ಪೋರ್ಟ್ಫೋಲಿಯೋಗೆ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಎಲಿಮಿನೇಷನ್ ಪ್ರೋಗ್ರಾಮ್ ಬಗ್ಗೆ ಬೇಸಿಕ್ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸೊ ಅದನ್ನ ಪ್ರೀವಿಯಸ್ಲಿ ಏನಂತ ಕರಿತಾ ಇದ್ರು ಅಂತ ನಾನು ಪ್ರಶ್ನೆಯಲ್ಲೇ ಹೇಳಿದ್ದೇನೆ. ಸೊ ಈ ಒಂದು ಕಾರ್ಯಕ್ರಮದ ಗುರಿ ಏನು ಅಂತ ಹೇಳೋದಾದ್ರೆ, ಎಲಿಮಿನೇಟಿಂಗ್ ಟ್ಯೂಬರ್ಕ್ಯುಲೋಸಿಸ್ ಫ್ರಮ್ ದಿ ಕಂಟ್ರಿ. ಸೊ ನಮ್ಮ ಭಾರತ ದೇಶದಿಂದ ಈ ಕ್ಷಯ ರೋಗವನ್ನ ಮುಕ್ತ ಮಾಡುವ ಕಾರಣದಿಂದ ಪ್ರಾರಂಭವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮವನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು ಇಟ್ ವಾಸ್ ಇನ್ ದ ಇಯರ್ 1997, 1997ರಲ್ಲಿ ಇದನ್ನ ಲಾಂಚ್ ಮಾಡ್ತಾರೆ. ಏನಕ್ಕೋಸ್ಕರ ಲಾಂಚ್ ಮಾಡ್ತಾರೆ ಅಂದ್ರೆ, ಟು ಅಚೀವ್ TB ಫ್ರೀ ಇಂಡಿಯಾ, ಅಂದ್ರೆ ಕ್ಷಯ ಮುಕ್ತ ಭಾರತವನ್ನ ಸಾಧನೆ ಮಾಡ್ತಕ್ಕಂಥದ್ದು ಸೊ ಈ ಒಂದು ಕಾರ್ಯಕ್ರಮದ ಗುರಿಯಾಗಿತ್ತು. ಸೊ ಇದಕ್ಕೆ ಒಂದು ಥೀಮ್ ಕೂಡ ಇರುತ್ತೆ. ಅಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಥೀಮ್ ಕೂಡ ಇರುತ್ತೆ. ಆ ಥೀಮ್ ಏನು ಅಂದ್ರೆ, ಪ್ರಿವೆಂಟ್, ಡಿಟೆಕ್ಟ್, ಟ್ರೀಟ್ ಅಂಡ್ ಬಿಲ್ಡ್ ಅಂತಕ್ಕಂಥದ್ದು. ಅಂದ್ರೆ ತಡೆಗಟ್ಟುವುದು, ಪತ್ತೆ ಹಚ್ಚುವುದು, ಚಿಕಿತ್ಸೆ ನೀಡುವುದು ಮತ್ತೆ ನಿರ್ಮಾಣ ಮಾಡುವುದು ಅಂತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಥೀಮ್ನ ಅಡಿಯಲ್ಲಿ ಸೊ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ. ಸೊ ಇದನ್ನ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂದ್ರೆ, ಈ ಒಂದು ಕಾರ್ಯಕ್ರಮವನ್ನ ನಡೆಸ್ತಕ್ಕಂಥವ್ರು ಯಾರು, ನಿರ್ವಹಣೆ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ, ಮ್ಯಾನೇಜ್ ಥ್ರೂ ಅ 4 ಲೆವೆಲ್ ಹೈರಾರ್ಕಿ, ಅಂದ್ರೆ 4 ಮಟ್ಟದ ಒಂದು ಹೈರಾರ್ಕಿಯಲ್ಲಿ ಇದನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ನ್ಯಾಷನಲ್ ಲೆವೆಲ್ ಡೌನ್ ಟು ದಿ ಸಬ್ ಡಿಸ್ಟ್ರಿಕ್ಟ್, ಅಂದ್ರೆ ರಾಷ್ಟ್ರೀಯ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೆ 4 ಹಂತಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಲೀಡರ್ಶಿಪ್ ಅಥವಾ ನಾಯಕತ್ವವನ್ನ ಯಾರು ವಹಿಸಿಕೊಂಡಿರ್ತಾರೆ ಅಂದ್ರೆ, ನ್ಯಾಷನಲ್ ಲೆವೆಲ್ ದಿ ಪ್ರೋಗ್ರಾಮ್ ಇಸ್ ಲೆಡ್ ಬೈ ದಿ ಸೆಂಟ್ರಲ್ TB ಡಿವಿಷನ್, ಅಂದ್ರೆ ಕೇಂದ್ರ TB ವಿಭಾಗ ಅಂತ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಕೇಂದ್ರದ ಅಡಿಯಲ್ಲಿ ಸೊ ಇದನ್ನ ಸೆಂಟ್ರಲ್ ನಿಂದ ಅಥವಾ ಕೇಂದ್ರದಿಂದ ನಾಯಕತ್ವವನ್ನ ವಹಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಅಡಿಯಲ್ಲಿ ಸಾಕಷ್ಟು ಸೇವೆಗಳು ಅಥವಾ ಸರ್ವಿಸಸ್ ಗಳನ್ನ ಮಾಡ್ತಾರೆ. ಆ ಸರ್ವಿಸಸ್ ಯಾವುದು ಅಂದ್ರೆ, ಪ್ರೊವೈಡ್ಸ್ ಫ್ರೀ ಆಫ್ ಕಾಸ್ಟ್ ಕ್ವಾಲಿಟಿ ಟ್ಯೂಬರ್ಕ್ಯುಲೋಸಿಸ್ ಡಯಾಗ್ನಿಸ್, ಅಂದ್ರೆ ಕ್ಷಯ ರೋಗಕ್ಕೆ ಸಂಬಂಧಪಟ್ಟಂತೆ ಉಚಿತವಾಗಿ ತಪಾಸಣೆಯನ್ನ ಮಾಡ್ತಕ್ಕಂಥದ್ದು, ಅದಾದ್ಮೇಲೆ ಟ್ರೀಟ್ಮೆಂಟ್ ಅಥವಾ ಅದಕ್ಕೆ ಚಿಕಿತ್ಸೆಯನ್ನ ನೀಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಬರ್ತಕ್ಕಂಥ ಸೇವೆಗಳಾಗಿರ್ತವೆ. ಸೊ ಈ ಒಂದು ಪ್ಲಾನ್ ಏನಿರುತ್ತೆ ಅಥವಾ ಈ ಒಂದು ಕ್ಷಯ ರೋಗ ಮುಕ್ತ ಭಾರತವನ್ನ ಮಾಡ್ತಕ್ಕಂಥ ಒಂದು ಗುರಿ ಏನಿರುತ್ತೆ, ಸೊ ಇಟ್ ಈಸ್ ದ ಪಾರ್ಟ್ ಆಫ್ ನ್ಯಾಷನಲ್ ಸ್ಟ್ರಾಟಜಿಕ್ ಪ್ಲಾನ್ ಅಥವಾ ರಾಷ್ಟ್ರೀಯ ಕಾರ್ಯತಂತ್ರದ ಯೋಜನೆ ಆಗಿರುತ್ತೆ. ಸೊ ವಾಟ್ ಈಸ್ ನ್ಯಾಷನಲ್ ಸ್ಟ್ರಾಟಜಿಕ್ ಪ್ಲಾನ್ ಅಂತ ನಾವು ನೋಡೋದಾದ್ರೆ, ಸೊ ಈ ಒಂದು ನ್ಯಾಷನಲ್ ಸ್ಟ್ರಾಟಜಿಕ್ ಪ್ಲಾನ್ ಇಸ್ ಬಿಟ್ವೀನ್ 2017 and 25. ಸೊ 2017ರಿಂದ 2025 ರಾಷ್ಟ್ರೀಯ ಕಾರ್ಯತಂತ್ರದ ಯೋಜನೆ ಅಂತ ಕರೀತೇವೆ. ಸೊ ಈ
ಒಂದು ಯೋಜನೆಯ ಉದ್ದೇಶ ಏನು ಅಂದರೆ ಬೈ 2025 ಅಂದರೆ ಮುಂದಿನ ವರ್ಷದ ವೇಳೆಗೆ ನಮ್ಮ ಭಾರತ ರಾಷ್ಟ್ರವನ್ನು ಕ್ಷಯಮುಕ್ತ ರಾಷ್ಟ್ರವನ್ನಾಗಿ ಮಾಡ್ತಕ್ಕಂಥದ್ದು. ಇಟ್ ಈಸ್ 5 years ಅಹೆಡ್ ಆಫ್ ದಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಅಂದರೆ ಜಾಗತಿಕವಾಗಿ ಇರ್ತಕ್ಕಂಥ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಪ್ರಪಂಚದಾದ್ಯಂತ ಕ್ಷಯರೋಗವನ್ನು ಮುಕ್ತಗೊಳಿಸ್ತಕ್ಕಂಥದ್ದು 2030 ಗುರಿಯನ್ನು ಇಟ್ಕೊಂಡಿದ್ರೆ ನಮ್ಮ ಭಾರತ ದೇಶದ ನ್ಯಾಷನಲ್ ಸ್ಟ್ರಾಟಜಿಕ್ ಪ್ಲಾನ್ನ ವತಿಯಿಂದ ಸೊ ಇದನ್ನು ಬೈ 2025 ಅಂದರೆ ಮುಂದಿನ ವರ್ಷದ ಅಂತ್ಯದ ವೇಳೆಗೆ ಸೊ ಅದನ್ನು ಎರಾಡಿಕೇಟ್ ಮಾಡ್ತಕ್ಕಂಥ ಉದ್ದೇಶವನ್ನು ಗ್ಲೋಬಲ್ ಟಾರ್ಗೆಟ್ಗಿಂತ 5 ವರ್ಷ ಮುಂಚಿತವಾಗಿ ಇಟ್ಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 9. ಯಾವ ಗುಣಲಕ್ಷಣವು ಸೂಪರ್ ಅರ್ತ್ ಎಕ್ಸೋ ಪ್ಲಾನೆಟ್ ಅನ್ನು ಜೀವರಾಶಿಗಳಿಗೆ ಸಮರ್ಥಕವಾಗಿ ಅನುಕೂಲವಾಗಿಸುತ್ತದೆ? ಸೊ ವಾಟ್ ಕ್ಯಾರೆಕ್ಟರಿಸ್ಟಿಕ್ ಮೇಕ್ಸ್ ದಿ ಸೂಪರ್ ಅರ್ತ್ ಎಕ್ಸೋ ಪ್ಲಾನೆಟ್ ಪೊಟೆನ್ಷಿಯಲ್ ಕಂಡ್ಯೂಸಿವ್ ಟು ಹೆಲ್ತ್? ಅಂದರೆ ಕಂಡ್ಯೂಸಿವ್ ಅಂದರೆ ಸೊ ಕಂಡೀಷನ್ಸ್ ವಿಚ್ ಆರ್ ಹೆಲ್ಪ್ಫುಲ್ ಫಾರ್ ದಿ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಅಂದರೆ ಜೀವಿಗಳು ವಾಸ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಪ್ರದೇಶವನ್ನಾಗಿ ಎಕ್ಸೋ ಪ್ಲಾನೆಟ್ನ ಸೊ ಅದನ್ನು ನಾವು ಸೂಪರ್ ಅರ್ತ್ ಅಂತ ಕರಿತೇವೆ. ಸೊ ಈ ಒಂದು ಎಕ್ಸೋ ಪ್ಲಾನೆಟ್ಗೆ ಆ ಕ್ಯಾರೆಕ್ಟರ್ ಅಥವಾ ಗುಣ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಪ್ರಶ್ನೆಗೆ ಉತ್ತರ, ಇದು ದ್ರವ ನೀರನ್ನು ಬೆಂಬಲಿಸುವ ತಾಪಮಾನವನ್ನು ಹೊಂದಿದೆ. ಸೊ ಇಟ್ ಹ್ಯಾಸ್ ಟೆಂಪರೇಚರ್ ದಟ್ ಕುಡ್ ಸಪೋರ್ಟ್ ಲಿಕ್ವಿಡ್ ವಾಟರ್. ಸೊ ಅಲ್ಲಿರ್ತಕ್ಕಂಥ ತಾಪಮಾನ ಅಲ್ಲಿರ್ತಕ್ಕಂಥ ನೀರನ್ನು ದ್ರವ ರೂಪದಲ್ಲಿ ಇರಿಸುತ್ತೆ. ಸೊ ಅದರಿಂದ ಅಲ್ಲಿ ಜೀವಿಗಳು ಇರ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಅಪ್ಡೇಟ್ ಏನು ಅಂದರೆ ಸೂಪರ್ ಅರ್ತ್ ಡಿಸ್ಕವರ್ಡ್ ಕುಡ್ ಹ್ಯಾವ್ ಓಷನ್ಸ್ ಮೇ ಬಿ ಹ್ಯಾಬಿಟಬಲ್. ಸೊ ಸೂಪರ್ ಅರ್ತ್ ಅನ್ನು ಈಗೇನು ಡಿಸ್ಕವರ್ ಮಾಡಿದರೆ ಅದು ವಾಸಯೋಗ್ಯವಾಗಿರ್ಬೋದು ಅಂತಕ್ಕಂಥ ಒಂದು ಮಾಹಿತಿಯನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೇವೆ. ಸೊ ಇದು ನ್ಯೂಲಿ ಐಡೆಂಟಿಫೈಡ್ ಎಕ್ಸೋ ಪ್ಲಾನೆಟ್ ಆಗಿರುತ್ತೆ. ಅಂದರೆ ನಮ್ಮ ಸೋಲಾರ್ ಸಿಸ್ಟಮ್ ಇಂದ ಹೊರಗಡೆ ಇದ್ರೆ ಅದನ್ನು ನಾವು ಎಕ್ಸೋ ಪ್ಲಾನೆಟ್ ಅಂತ ಕರಿತೇವೆ. ಸೊ ಈ ಒಂದು ಎಕ್ಸೋ ಪ್ಲಾನೆಟ್ಗೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದರೆ ಸೂಪರ್ ಅರ್ತ್ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಇದೊಂದು ರೆಡ್ ಡ್ವಾರ್ಫ್ ಅಥವಾ ಕೆಂಪು ಕುಬ್ಜ ಅಂತ ಕರಿತೇವೆ. ಸೊ ಇಟ್ ಈಸ್ ಅ ಸ್ಟಾರ್, ಒಂದು ನಕ್ಷತ್ರ. ಸೊ ಈ ಒಂದು ರೆಡ್ ಡ್ವಾರ್ಫ್ನ ಸುತ್ತಲೂ ಸುತ್ತುತ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಪ್ರಾಬಬಲಿ ಹ್ಯಾಬಿಟಬಲ್ ಝೋನ್ ಅಥವಾ ವಾಸಯೋಗ್ಯವಾಗಿರ್ತಕ್ಕಂಥ ಒಂದು ಪ್ರದೇಶ ಅಂತ ಈಗ ನೋಡ್ಲಾಗ್ತಾ ಇದೆ. ಸೊ ಈ ಝೋನ್ ಏನಿದೆ ಸೊ ಇದು ಪರ್ಫೆಕ್ಟ್ ಡಿಸ್ಟೆನ್ಸ್ ಫ್ರಮ್ ದಿ ಸ್ಟಾರ್, ಅಂದರೆ ಅದರ ನಕ್ಷತ್ರದಿಂದ ಒಂದು ಪರ್ಫೆಕ್ಟ್ ಡಿಸ್ಟೆನ್ಸ್ ಅಲ್ಲಿರುತ್ತೆ. ಆ ಡಿಸ್ಟೆನ್ಸ್ ಯಾವ ರೀತಿ ಇರುತ್ತೆ ಅಂದರೆ ಆ ಒಂದು ಗ್ರಹದಲ್ಲಿರ್ತಕ್ಕಂಥ ನೀರು ಅಥವಾ ಆ ತಾಪಮಾನ ಆ ಗ್ರಹದಲ್ಲಿರ್ತಕ್ಕಂಥ ನೀರನ್ನು ದ್ರವ ರೂಪದಲ್ಲಿ ಇರ್ತಕ್ಕಂಥ ಒಂದು ತಾಪಮಾನ ಇರುತ್ತೆ. ಸೊ ಇಮ್ಯಾಜಿನ್, ಸೊ ನಮ್ಮ ಭೂಮಿಯಲ್ಲೂ ಕೂಡ ಸೊ ನಾವು ಸೂರ್ಯನ ಇರ್ತಕ್ಕಂಥ ದೂರ ನಮ್ಮ ಭೂಮಿಯ ಮೇಲೆ ನೀರು ದ್ರವ ರೂಪದಲ್ಲಿ ಇರುವ ಹಾಗೆ ಇದೆ. ಸಪೋಸ್ ಆ ಒಂದು ಡಿಸ್ಟೆನ್ಸ್ ಅಲ್ಲಿ ವ್ಯತ್ಯಾಸವಿದ್ದರೆ ಸೊ ನಮ್ಮ ಭೂಮಿಯ ಮೇಲೆ ದ್ರವ ರೂಪದ ಲಿಕ್ವಿಡ್ ವಾಟರ್ ಇರ್ತಿರ್ಲಿಲ್ಲ. ಸೊ ಆಗ ಯಾವ ಜೀವಿಗಳ ರಚನೆ ಕೂಡ ಅಂತಕ್ಕಂಥದ್ದು ಬಹಳ ಕ್ಲಿಷ್ಟಕರವಾಗ್ತಾ ಇತ್ತು. ಸೊ ಇದರ ಲೊಕೇಶನ್ ಅನ್ನು ನಾವು ನೋಡೋದಾದ್ರೆ it is located approximately 48 light years away in the constellation Cetus ಅಂತ ಕರಿತೇವೆ. ಅಂದರೆ ಇದಿರ್ತಕ್ಕಂಥ ನಕ್ಷತ್ರ ಪುಂಜವನ್ನು ನಾವು ಸೀಟಸ್ ನಕ್ಷತ್ರ ಪುಂಜ ಅಂತ ಕರಿತೇವೆ. ಸೊ ಈ ಒಂದು ನಕ್ಷತ್ರ ಪುಂಜದಲ್ಲಿ ಸುಮಾರು 48 ಬೆಳಕಿನ ವರ್ಷಗಳಷ್ಟು ದೂರದಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದರೆ LHS 1140b ಅಂತ ನಾಮಕರಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಭೂಗ್ರಹಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಇರುವ ಕಾರಣದಿಂದ ಇದಕ್ಕೆ ಸೂಪರ್ ಅರ್ತ್ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಈ ಒಂದು ಭೂಮಿಯ ಮೇಲೆ ರಾಕಿ ಮತ್ತೆ ವಾಟರ್ ರಿಚ್ ಪ್ಲಾನೆಟ್ ಅಂತ ಕರಿತೇವೆ. ಅಂದ್ರೆ ಶಿಲೆಗಳಿಂದ ಕೂಡಿರುತ್ತೆ ಮತ್ತು ನೀರಿಂದ ಸಮೃದ್ಧವಾಗಿರ್ತಕ್ಕಂಥ ಗ್ರಹ ಅಂತ ಇದನ್ನ ಹೇಳ್ಬೋದಾಗಿರುತ್ತೆ. ಸೊ ಇಟ್ ಈಸ್ ಪೊಟೆನ್ಷಿಯಲಿ ರಿಚ್ ಇನ್ ನೈಟ್ರೋಜನ್. ಸೊ ಅಲ್ಲಿ ಇರ್ತಕ್ಕಂಥ ಅಟ್ಮಾಸ್ಫಿಯರ್, ಸೊ ನಮ್ಮ ಭೂಮಿಯ ಮೇಲೆ ಅಟ್ಮಾಸ್ಫಿಯರ್ ಅಲ್ಲಿ ಹೇಗೆ ನೈಟ್ರೋಜನ್ ಜಾಸ್ತಿ ಇರುತ್ತೆ ಸೊ ಅದೇ ರೀತಿ ಸಾರಜನಕ ಅಲ್ಲಿ ಕೂಡ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಆ ಒಂದು ಪ್ಲಾನೆಟ್ ನಲ್ಲಿ 10 to 20% ಆಫ್ ವಾಟರ್ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಟ್ ಕುಡ್ ಹ್ಯಾವ್ ಸೆಂಟ್ರಲ್ ಓಷನ್ಸ್ ಅಂಡ್ ಕಂಫರ್ಟಬಲ್ ಸರ್ಫೇಸ್ ಟೆಂಪರೇಚರ್. ಅಂದರೆ ಅಲ್ಲಿ ಓಷನ್ಸ್ಗಳು ಇರುತ್ತೆ, ಟೆಂಪರೇಚರ್ ಕೂಡ ಆರಾಮದಾಯಕವಾಗಿರ್ತಕ್ಕಂಥ ಒಂದು ತಾಪಮಾನವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಅಬ್ಸರ್ವ್ ಮಾಡ್ತಾ ಇರ್ತಕ್ಕಂಥದ್ದು ಯಾವ ಟೆಲಿಸ್ಕೋಪ್ನಿಂದ ಅಂದರೆ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ನಿಂದ ಬಂದಿರತಕ್ಕಂಥ ಒಂದು ರೀಸೆಂಟ್ ಡೇಟಾದ ಪ್ರಕಾರ ಸೊ ಈ ಒಂದು ಡಿಸ್ಕವರಿಯನ್ನು ಇಲ್ಲಿ ಪ್ರಸ್ತಾಪ ಮಾಡಲಾಗ್ತಾ ಇದೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 10. ಯಾವ ಸಂಸ್ಥೆಯು
ಗೇನ್ಸ್ 2024 ಉಪಕ್ರಮದ ಸಂಘಟಕವಾಗಿದೆ. ಸೊ ವಿಚ್ ಆರ್ಗನೈಸೇಷನ್ ಇಸ್ ದಿ ಆರ್ಗನೈಸರ್ ಆಫ್ ದಿ ಗೇನ್ಸ್ 2024 ಇನಿಷಿಯೇಟಿವ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಲಿಮಿಟೆಡ್ ಅಂತ ಕರೀತೇವೆ. ಸೊ ಇವರು ಈ ಒಂದು ಶಿಪ್ ಬಿಲ್ಡಿಂಗ್ ಏನಿದೆ ಅಂದ್ರೆ ಹಡಗುಗಳ ತಯಾರಿಕೆ ಏನಿದೆ, ಆ ಒಂದು ತಯಾರಿಕೆಯಲ್ಲಿ ಒಂದು ನಾವೀನ್ಯತೆಯನ್ನು ಅಂದ್ರೆ ಇನೋವೇಷನ್ ಅನ್ನ ಡೆವಲಪ್ ಮಾಡಲಿಕ್ಕೆ ಒಂದು ಕಾರ್ಯಕ್ರಮವನ್ನ ಲಾಂಚ್ ಮಾಡಿರುತ್ತೆ. ಆ ಒಂದು ಕಾರ್ಯಕ್ರಮವನ್ನ ನಾವು ಗೇನ್ಸ್ ಅಂತ ಕರಿತೇವೆ. ಸೊ ಗೇನ್ಸ್ ನ ಫುಲ್ ಫಾರ್ಮ್ ಏನು ಅಂದ್ರೆ GRSC ಆಕ್ಸಿಲರೇಟೆಡ್ ಇನೋವೇಷನ್ ನರ್ಚರಿಂಗ್ ಸ್ಕೀಮ್ ಅಂತ ಕರಿತೇವೆ. ಸೊ GRSC ಅಂತಕ್ಕಂಥದ್ದು ಗ್ರೀನ್ ಶಿಪ್ ಬಿಲ್ಡರ್ಸ್ ಆ ಒಂದು ಕಂಪನಿಯ ಹೆಸರಾಗಿರುತ್ತೆ. ಸೊ ಇವರು ಪ್ರಾರಂಭ ಮಾಡಿರ್ತಕ್ಕಂಥ ಇನಿಷಿಯೇಟಿವ್ಸ್ ಅನ್ನ ನಾವು ಗೇನ್ಸ್ 2024 ಅಂತ ಕರಿತೇವೆ. ಸೊ ಇದರ ಉದ್ದೇಶ ಏನು ಅಂದ್ರೆ ಇನಿಷಿಯೇಟಿವ್ ಬೈ ದಿ ಗಾರ್ಡನ್ ರೀಚ್. ಸೊ ಇದನ್ನ ನಾನು ಪ್ರಶ್ನೆಯಲ್ಲಿ ಹೇಳಿರ್ತೇನೆ. GRSC ವತಿಯಿಂದ ಪ್ರಾರಂಭವಾಗಿರ್ತಕ್ಕಂಥ ಒಂದು ಉಪಕ್ರಮ ಇದಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂದ್ರೆ ಫಾಸ್ಟರ್ ಇನೋವೇಷನ್ ಅಮಾಂಗ್ MSMEs ಅಂಡ್ ಸ್ಟಾರ್ಟ್ಅಪ್ಸ್. ಅಂದ್ರೆ MSMEಗಳು ಮತ್ತೆ ಸ್ಟಾರ್ಟ್ಅಪ್ಗಳೇನಿರ್ತವೆ, ಸೊ ಇದರಲ್ಲಿ ನಾವೀನ್ಯತೆಯನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಯಾವ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಶಿಪ್ ಬಿಲ್ಡಿಂಗ್ ಅಥವಾ ಹಡಗುಗಳನ್ನ ಡೆವಲಪ್ ಮಾಡ್ತಕ್ಕಂಥ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಾವೀನ್ಯತೆಯನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ಏನಿದೆ ಇದು ನಮ್ಮ ಭಾರತ ದೇಶದ ಮೇಕ್ ಇನ್ ಇಂಡಿಯಾ ಮತ್ತೆ ಸ್ಟಾರ್ಟ್ಅಪ್ ಇಂಡಿಯಾ ಪಾಲಿಸೀಸ್ ಏನಿರ್ತವೆ, ಸೊ ಅದರೊಂದಿಗೆ ಅಲೈನ್ ಆಗ್ತಾ ಇರ್ತಕ್ಕಂಥ ಪಾಲಿಸಿಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಮೇಕ್ ಇನ್ ಇಂಡಿಯಾ. ಸೊ ಮೇಕ್ ಇನ್ ಇಂಡಿಯಾ ಲಾಂಚ್ ಮಾಡಿರ್ತಕ್ಕಂಥದ್ದು 2014 ಅಲ್ಲಿ 2014ರಲ್ಲಿ ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ಇದರ ಉದ್ದೇಶ ಏನಾಗಿತ್ತಂದ್ರೆ ಟ್ರಾನ್ಸ್ಫಾರ್ಮ್ ಇಂಡಿಯಾ ಇಂಟು ಗ್ಲೋಬಲ್ ಡಿಸೈನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಹಬ್. ಸೊ ನಮ್ಮ ಭಾರತ ದೇಶವನ್ನ ಜಾಗತಿಕ ವಿನ್ಯಾಸ ಮತ್ತು ಉತ್ಪಾದನಾ ಕೇಂದ್ರವಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಸೊ ಈ ಒಂದು ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಆಗಿತ್ತು. ಸೊ ಇದರ ಸ್ಟ್ರಾಟಜಿ ಅಥವಾ ಕಾರ್ಯತಂತ್ರ ಏನು ಅಂತ ನಾವು ನೋಡೋದಾದ್ರೆ ಓವರ್ ಹಾಲ್ ಔಟ್ಡೇಟೆಡ್ ಪ್ರೋಸೆಸ್ ಅಂಡ್ ಪಾಲಿಸೀಸ್. ಸೊ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಹಳೆಯದಾಗಿರ್ತಕ್ಕಂಥ ಪಾಲಿಸೀಸ್ಗಳು ಅದನ್ನೆಲ್ಲ ಚೇಂಜ್ ಮಾಡ್ತಕ್ಕಂಥದ್ದು. ಸೊ ಅದಾದ್ಮೇಲೆ ಸರ್ಕಾರದ ಒಂದು ಮೈಂಡ್ ಸೆಟ್ ಅನ್ನ ಬದಲಾವಣೆ ಮಾಡ್ತಕ್ಕಂಥದ್ದು. ಅದರ ಅರ್ಥ ಏನು ಅಂದ್ರೆ ಮಿನಿಮಮ್ ಗವರ್ನಮೆಂಟ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅಂತ ಕರಿತೇವೆ. ಅಂದ್ರೆ ಕನಿಷ್ಠ ಸರ್ಕಾರ ಗರಿಷ್ಠ ಆಡಳಿತ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ನ ಆಧಾರದ ಮೇಲೆ ಸೊ ಈ ಒಂದು ಇನಿಷಿಯೇಟಿವ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಲಾಂಚ್ ಮಾಡ್ತಾರೆ. ಸೊ ಈ ಒಂದು ಇನಿಷಿಯೇಟಿವ್ ನಲ್ಲಿ ದೇ ಡೆವಲಪ್ ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ಅಂಡ್ ಸ್ಮಾರ್ಟ್ ಸಿಟೀಸ್. ಅಂದ್ರೆ ಕೈಗಾರಿಕಾ ಕಾರಿಡಾರ್ ಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು, ಸ್ಮಾರ್ಟ್ ಸಿಟಿಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು. ಸೊ ವಿತ್ ಸ್ಟೇಟ್ ಆಫ್ ದಿ ಆರ್ಟ್ ಟೆಕ್ನಾಲಜಿ ಅಂದ್ರೆ ಆಧುನಿಕ ತಂತ್ರಜ್ಞಾನದ ಒಂದು ಉಪಯೋಗದಿಂದ ಸೊ ಇವುಗಳನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿತ್ತು. ಸೊ ನೆಕ್ಸ್ಟ್ ಬರುತ್ತೆ ಸ್ಟಾರ್ಟ್ಅಪ್ ಇಂಡಿಯಾ ಅಂತ ಕರಿತೇವೆ. ಸೊ ದಿಸ್ ವಾಸ್ ಲಾಂಚ್ಡ್ ಇನ್ 2016 ಜನವರಿಯಲ್ಲಿ ಲಾಂಚ್ ಆಗಿರ್ತಕ್ಕಂಥ ಕಾರ್ಯಕ್ರಮವಾಗಿರುತ್ತೆ. ಸೊ ಇದರ ಉದ್ದೇಶ ಏನು ಅಂದ್ರೆ ಕೆಟಲೈಸ್ ಸ್ಟಾರ್ಟ್ಅಪ್ ಕಲ್ಚರ್, ಬಿಲ್ಡ್ ಅ ರೋಬಸ್ಟ್ ಇಕೋ ಸಿಸ್ಟಮ್ ಫಾರ್ ಇನೋವೇಷನ್ ಅಂಡ್ ಆಂಟ್ರಪ್ರಿನಿಯರ್ಶಿಪ್. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಸ್ಟಾರ್ಟ್ಅಪ್ ಸಂಸ್ಕೃತಿಯನ್ನ ವೇಗಗೊಳಿಸ್ತಕ್ಕಂಥದ್ದು, ನಾವೀನ್ಯತೆ ಮತ್ತೆ ಆಂಟ್ರಪ್ರಿನಿಯರ್ಶಿಪ್ ಅಂತ ಕರಿತೇವೆ. ಅಂದ್ರೆ ಒಂದು ರಾಷ್ಟ್ರದ ಆರ್ಥಿಕತೆಗೆ ಈ ಒಂದು ಎಂಟರ್ಪ್ರೈಸಸ್ ಅಂತಕ್ಕಂಥದ್ದು ಬಹಳ ಕೊಡುಗೆಯನ್ನು ನೀಡುತ್ತೆ. ಸೊ ಆ ಒಂದು ಕಲ್ಚರ್ ಅನ್ನ ಡೆವಲಪ್ ಮಾಡುವ ಉದ್ದೇಶದಿಂದ ಸೊ ಈ ಒಂದು ಸ್ಟಾರ್ಟ್ಅಪ್ ಇಂಡಿಯಾನ ಲಾಂಚ್ ಮಾಡ್ತಾರೆ. ಸೊ ಇದರ ಇನ್ನೊಂದು ಉದ್ದೇಶ ಏನು ಅಂದ್ರೆ ಟು ಕ್ರಿಯೇಟ್ ಎಂಪ್ಲಾಯ್ಮೆಂಟ್. ಸೊ ನಮ್ಮ ಭಾರತ ದೇಶದಲ್ಲಿ ಉದ್ಯೋಗಗಳನ್ನ ಸೃಷ್ಟಿ ಮಾಡುವ ಉದ್ದೇಶದಿಂದ ಸ್ಟಾರ್ಟ್ಅಪ್ ಇಂಡಿಯಾನ ಲಾಂಚ್ ಮಾಡ್ತಾರೆ. ಸೊ ಇಕೋ ಸಿಸ್ಟಮ್ ಅಂದ್ರೆ ಇದರ ಪರಿಸರ ವ್ಯವಸ್ಥೆಯನ್ನು ನಾವು ನೋಡೋದಾದ್ರೆ ಕ್ರಿಯೇಟ್ ಅ ಸ್ಟ್ರಾಂಗ್ ಇಕೋ ಸಿಸ್ಟಮ್ ಫಾರ್ ನರ್ಚರಿಂಗ್ ಇನೋವೇಷನ್ ಅಂಡ್ ಸ್ಟಾರ್ಟ್ಅಪ್ಸ್ ಡ್ರೈವಿಂಗ್ ಸಸ್ಟೈನಬಲ್ ಎಕನಾಮಿಕ್ ಗ್ರೋತ್. ಅಂದ್ರೆ ಸುಸ್ಥಿರವಾಗಿರ್ತಕ್ಕಂಥ ಒಂದು ಆರ್ಥಿಕ ಅಭಿವೃದ್ಧಿಯನ್ನ ಎನ್ಶೋರ್ ಮಾಡ್ತಕ್ಕಂಥದ್ದು ಅಂಡ್ ಜನರೇಟಿಂಗ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅಂದ್ರೆ ಉದ್ಯೋಗ ಅವಕಾಶಗಳನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ಪರಿಸರ ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡುವ ಕಾರಣದಿಂದ ಸ್ಟಾರ್ಟ್ಅಪ್ ಇಂಡಿಯಾವನ್ನ 2016ರಲ್ಲಿ ಲಾಂಚ್ ಮಾಡ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 11. 10ನೇ ಬ್ರಿಕ್ಸ್ ಸಂಸದೀಯ ವೇದಿಕೆ ಎಲ್ಲಿ ನಡೆಯಿತು? ಸೊ ವೇರ್ ವಾಸ್ ದಿ 10th ಬ್ರಿಕ್ಸ್ ಪಾರ್ಲಿಮೆಂಟರಿ ಫೋರಂ ಹೆಲ್ಡ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೇಂಟ್ ಪೀಟರ್ಸ್ಬರ್ಗ್, ರಷ್ಯಾದಲ್ಲಿ. ಸೊ ಈ ಒಂದು ಬ್ರಿಕ್ಸ್ ಸಂಸದೀಯ ವೇದಿಕೆಯನ್ನ ನಡೆಸ್ತಾರೆ. ಸೊ ಈ ಒಂದು ವೇದಿಕೆಯಲ್ಲಿ ನಮ್ಮ ಭಾರತ ದೇಶದ ಸ್ಪೀಕರ್ ಆಗಿರ್ತಕ್ಕಂಥ ಓಂ ಬಿರ್ಲಾರವರ ಲೀಡರ್ಶಿಪ್ ನಲ್ಲಿ ಇದರಲ್ಲಿ ನಮ್ಮ ಭಾರತ ದೇಶ ಪಾಲ್ಗೊಂಡಿರುತ್ತೆ. ಸೊ ಈ ಒಂದು ಇವೆಂಟ್ ಸೇಂಟ್ ಪೀಟರ್ಸ್ಬರ್ಗ್, ರಷ್ಯಾದಲ್ಲಿ ನಡೆದಿರುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿತ್ತು ಅಂದ್ರೆ ರೋಲ್ ಆಫ್ ಪಾರ್ಲಿಮೆಂಟ್ಸ್ ಇನ್ ದಿ ಸ್ಟ್ರೆಂಥನಿಂಗ್ ಮಲ್ಟಿಲ್ಯಾಟರಿಸಮ್ ಫಾರ್ ಜಸ್ಟ್ ಗ್ಲೋಬಲ್ ಡೆವಲಪ್ಮೆಂಟ್ ಅಂಡ್ ಸೆಕ್ಯೂರಿಟಿ ಅಂತ ಕರೀತೀವಿ. ಅಂದ್ರೆ ನ್ಯಾಯಯುತವಾಗಿರ್ತಕ್ಕಂಥ ಜಾಗತಿಕ ಅಭಿವೃದ್ಧಿ ಮತ್ತು ಭದ್ರತೆಗಾಗಿ
ಬಹುಪಕ್ಷೀಯತೆಯನ್ನು ಬಲಪಡಿಸುವಲ್ಲಿ ಸಂಸತ್ತುಗಳ ಪಾತ್ರ ಅಂತಕ್ಕಂಥ ಥೀಮ್ನ ಆಧಾರದ ಮೇಲೆ ಸೊ ಈ ಒಂದು ಇವೆಂಟ್ ಅನ್ನ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಈ ಒಂದು ಬ್ರಿಕ್ಸ್ ಪಾರ್ಲಿಮೆಂಟರಿ ಫೋರಂ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಅನ್ನು ನಾವು ಡಿಸ್ಕಸ್ ಮಾಡೋದಾದ್ರೆ ಇಟ್ಸ್ ಅನ್ ಇಂಪಾರ್ಟೆಂಟ್ ಪ್ಲಾಟ್ಫಾರ್ಮ್ ಫಾರ್ ಡೈಲಾಗ್ ಅಂಡ್ ಕೋಆಪರೇಷನ್, ಅಂದ್ರೆ ಸಂವಾದಗಳನ್ನ ಮಾಡಲಿಕ್ಕೆ ಮತ್ತೆ ಸಹಕಾರವನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ವೇದಿಕೆ ಆಗಿರುತ್ತೆ. ಸೊ ಅಮಾಂಗ್ ದಿ ಪಾರ್ಲಿಮೆಂಟ್ಸ್ ಆಫ್ ದಿ ಬ್ರಿಕ್ಸ್ ಕಂಟ್ರೀಸ್, ಅಂದ್ರೆ ಬ್ರಿಕ್ಸ್ ಕಂಟ್ರಿಗಳ ಪಾರ್ಲಿಮೆಂಟ್ಗಳಿಗೆ ಸಂಬಂಧಪಟ್ಟಂತೆ ಒಂದು ಸಭೆ ಇದಾಗಿರುತ್ತೆ. ಸೊ ಇದರಲ್ಲಿ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತೆ ಸೌತ್ ಆಫ್ರಿಕಾ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶಗಳು ಏನು ಅಂತ ನಾವು ನೋಡೋದಾದ್ರೆ ಎನ್ಹಾನ್ಸಿಂಗ್ ಇಂಟರ್ ಪಾರ್ಲಿಮೆಂಟರಿ ರಿಲೇಷನ್ಸ್ ಅಂಡ್ ಕೋಆಪರೇಷನ್ಸ್, ಅಂದ್ರೆ ಒಂದು ಪಾರ್ಲಿಮೆಂಟರಿ ಮಧ್ಯ ಅಂದ್ರೆ ಅಂತರ ಸಂಸದೀಯ ಸಂಬಂಧಗಳನ್ನ ಮತ್ತೆ ಸಹಕಾರಗಳನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಪ್ರಮೋಟಿಂಗ್ ಮಲ್ಟಿಲ್ಯಾಟ್ರಲಿಸಮ್ ಅಂಡ್ ಪಾರ್ಲಿಮೆಂಟರಿ ಡಿಪ್ಲೊಮೆಸಿ ಅಂತ ಕರೀತಾರೆ, ಅಂದ್ರೆ ಬಹುಪಕ್ಷೀಯತೆಯನ್ನ ಪ್ರಮೋಟ್ ಮಾಡ್ತಕ್ಕಂಥದ್ದು, ಸಂಸದೀಯ ರಾಜತಾಂತ್ರಿಕತೆಯನ್ನ ಉತ್ತೇಜನ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಇವೆಂಟ್ ನ ಇನ್ನೊಂದು ಉದ್ದೇಶವಾಗಿರುತ್ತೆ. ಅದರ ಜೊತೆಗೆ ಎಕನಾಮಿಕ್ ಗ್ರೋತ್, ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಆರ್ಥಿಕ ಅಭಿವೃದ್ಧಿ ಅಂತಕ್ಕಂಥದ್ದು ವಿತ್ ಇನ್ ದಿ ಬ್ರಿಕ್ಸ್ ಗ್ರೂಪ್ ನಲ್ಲಿ ಸೊ ಈ ಒಂದು ಆರ್ಥಿಕ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಕೋಆಪರೇಷನ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು. ಸೊ ಅದರ ಜೊತೆಗೆ ಸೊ ಆಲ್ ದ ಕಂಟ್ರೀಸ್ ದಟ್ ಆರ್ ಸ್ಟ್ರೈವಿಂಗ್ ಟು ಅಚೀವ್ ಸಸ್ಟೈನಬಲ್ ಡೆವಲಪ್ಮೆಂಟ್, ಸೊ ಈ ಒಂದು ಸುಸ್ಥಿರ ಗುರಿಯನ್ನ ಅಭಿವೃದ್ಧಿ ಮಾಡಲಿಕ್ಕೆ ಸೊ ಇಲ್ಲಿ ಎಕನಾಮಿಕ್ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು ಅಥವಾ ಎನ್ವೈರನ್ಮೆಂಟಲ್ ಆಸ್ಪೆಕ್ಟ್ಸ್ ಆಗಿರ್ಬೋದು, ಸೊ ಎಲ್ಲಾ ಕ್ಷೇತ್ರಗಳಲ್ಲಿ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನ ಅಚೀವ್ ಮಾಡುವ ಉದ್ದೇಶಗಳಿಂದ ಸೊ ಈ ಒಂದು ಇವೆಂಟ್ ಅನ್ನ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಇದರಲ್ಲಿ ಹ್ಯೂಮನ್ ರೈಟ್ಸ್ ಅಂದ್ರೆ ಮಾನವ ಹಕ್ಕುಗಳ ಉಲ್ಲಂಘನೆ ಅಂತಕ್ಕಂಥದ್ದು ಇತ್ತೀಚೆಗೆ ಬಹಳ ವೈಲೇಷನ್ ಆಗ್ತಾ ಇರುವ ಕಾರಣದಿಂದ ಸೊ ಅದನ್ನ ತಡೆಗಟ್ಟತಕ್ಕಂಥ ಕೆಲವೊಂದು ವಿಧಾನಗಳನ್ನ ಕೂಡ ಇಲ್ಲಿ ಚರ್ಚೆ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ಡ್ರಾಫ್ಟಿಂಗ್ ಪಾಲಿಸಿ ರೆಕಮೆಂಡೇಶನ್ಸ್, ಅಂದ್ರೆ ಈ ಒಂದು ಬ್ರಿಕ್ಸ್ಗೆ ಸಂಬಂಧಪಟ್ಟಂತೆ ರಾಷ್ಟ್ರ ನಾಯಕರಿಗೆ ಒಂದು ನೀತಿಗಳನ್ನ ಶಿಫಾರಸು ಮಾಡ್ತಕ್ಕಂಥ ವೇದಿಕೆಯಾಗಿ ಕೂಡ ಸೊ ಇದನ್ನ ಬಳಸಿಕೊಳ್ಳಲಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 12. ಹಜ್ ಸಮಿತಿಯ ನೋಡಲ್ ಜವಾಬ್ದಾರಿಯನ್ನು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯವು ಯಾವ ಸಚಿವಾಲಯದಿಂದ ವಹಿಸಿಕೊಂಡಿದೆ? ಸೊ ವಿಚ್ ಮಿನಿಸ್ಟ್ರಿ ಡಿಡ್ ದಿ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ಟೇಕ್ ಓವರ್ ದಿ ನೋಡಲ್ ರೆಸ್ಪಾನ್ಸಿಬಿಲಿಟಿ ಫ್ರಮ್ ಫಾರ್ ದಿ ಹಜ್ ಕಮಿಟಿ? ಸೊ ಈ ಒಂದು ಹಜ್ ಕಮಿಟಿಗೆ ಸಂಬಂಧಪಟ್ಟಂತೆ ಹಜ್ ಅಂತಕ್ಕಂಥದ್ದು ನಿಮಗೆಲ್ಲ ತಿಳಿದಿರೋ ಹಾಗೆ ಮುಸ್ಲಿಂ ಬಾಂಧವರಿಗೆ ಸೊ ಪ್ರವಾಸವನ್ನ ಕೈಗೊಳ್ಳಿಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಸಮಿತಿ ಆಗಿರುತ್ತೆ. ಸೊ ಈ ಒಂದು ಸಮಿತಿ ಇಷ್ಟು ವರ್ಷಗಳ ಕಾಲ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ಅಂದ್ರೆ ಈ ಒಂದು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದಲ್ಲಿ ಇತ್ತು. ಸೊ ಈಗ ಇದನ್ನ ಈ ಒಂದು ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವಾಲಯಕ್ಕೆ ಹ್ಯಾಂಡ್ ಓವರ್ ಮಾಡಿರ್ತಾರೆ. ಸೊ ಮುಂಚೆ ಇದು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಒಳಗಡೆ ಇತ್ತು. ಸೊ ಈಗ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಡಿಗೆ ತಂದಿರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಹಜ್ ಕಮಿಟಿ ನೌ ಕಮ್ಸ್ ಅಂಡರ್ ದಿ ನ್ಯೂ ಮಿನಿಸ್ಟ್ರಿ. ಸೊ ಹಜ್ ಕಮಿಟಿ ಅಂತಕ್ಕಂಥದ್ದು ಈಗ ಹೊಸ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಸೊ ನಾನು ಪ್ರಶ್ನೆಯಲ್ಲೇ ಹೇಳಿದಾಗೆ ಸೊ ಈ ಒಂದು ಹಜ್ ಕಮಿಟಿಯನ್ನ ಮುಂಚೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಲ್ಲಿ ಇದ್ದಿದ್ದನ್ನ ಸೊ ಈಗ ಮೈನಾರಿಟಿ ಮಿನಿಸ್ಟ್ರಿ ಅಥವಾ ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ತಂದಿರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದಿಸ್ ಡೆಸಿಗ್ನೇಟೆಡ್ ದಿ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ಆಸ್ ದಿ ನೋಡಲ್ ಮಿನಿಸ್ಟ್ರಿ, ಅಂದ್ರೆ ಈ ಒಂದು ಕಾರ್ಯಚಟುವಟಿಕೆಗಳನ್ನ ನೋಡ್ತಕ್ಕಂಥ ನೋಡಲ್ ಮಿನಿಸ್ಟ್ರಿಯಾಗಿ ಅಲ್ಪಸಂಖ್ಯಾತರ ಸಚಿವಾಲಯವನ್ನ ಈಗ ಗೊತ್ತುಪಡಿಸ್ತಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದೊಂದು ಸ್ಟ್ಯಾಟ್ಯುಟರಿ ಬಾಡಿ ಆಗಿರುತ್ತೆ, ಅಂದ್ರೆ ಹಜ್ ಕಮಿಟಿ ಅಂತಕ್ಕಂಥದ್ದು ಇದು ಒಂದು ಸ್ಟ್ಯಾಟ್ಯುಟರಿ ಬಾಡಿ ಆಗಿರುತ್ತೆ ಅಥವಾ ಇದನ್ನ ನಾವು ಶಾಸನಬದ್ಧ ಸಂಸ್ಥೆ ಅಂತ ಕರಿತೇವೆ. ಎಸ್ಟಾಬ್ಲಿಷ್ಡ್ ಅಂಡರ್ ದಿ ಹಜ್ ಕಮಿಟಿ ಆಕ್ಟ್ 2002. ಸೊ 2002ರ ಹಜ್ ಸಮಿತಿ ಕಾಯ್ದೆಯ ಅಡಿಯಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದರ ರೆಸ್ಪಾನ್ಸಿಬಿಲಿಟಿ ಏನು ಅಂದ್ರೆ ರೆಸ್ಪಾನ್ಸಿಬಲ್ ಫಾರ್ ಮೇಕಿಂಗ್ ಅರೇಂಜ್ಮೆಂಟ್ಸ್ ಫಾರ್ ದಿ ಪಿಲಿಗ್ರಿಮೇಜ್ ಆಫ್ ಮುಸ್ಲಿಮ್ಸ್ ಫಾರ್ ಹಜ್ ಅಂಡ್ ರಿಲೇಟೆಡ್ ಮ್ಯಾಟರ್ಸ್, ಅಂದ್ರೆ ಹಜ್ ಮತ್ತೆ ಇದಕ್ಕೆ ಸಂಬಂಧಿತ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮುಸ್ಲಿಮರ ತೀರ್ಥಯಾತ್ರೆಗೆ ವ್ಯವಸ್ಥೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಈ ಒಂದು ಸಮಿತಿಗೆ ನೀಡಲಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಸ್ನಿಪೆಟ್. ಸೊ PM ಮೋದಿ ರಿಸೀವ್ಸ್ ರಷ್ಯಾಸ್ ಮೋಸ್ಟ್ ಪ್ರೆಸ್ಟೀಜಿಯಸ್ ಸಿವಿಲಿಯನ್ ಅವಾರ್ಡ್. ಸೊ ಭಾರತ ದೇಶದ ಪ್ರಧಾನಮಂತ್ರಿಗಳಿಗೆ ರಷ್ಯಾದ ಅತ್ಯಂತ ಪ್ರತಿಷ್ಠಿತ ನಾಗರಿಕ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯನ್ನ ನಾವು ಆರ್ಡರ್ ಆಫ್ ಸೈಂಟ್ ಆಂಡ್ರ್ಯೂ ದಿ ಅಪೋಸ್ಟಲ್ ಅಂತ ಕರೀತೇವೆ. ಸೊ ಈ ಒಂದು ಹೈಯೆಸ್ಟ್ ಹಾನರ್ ಅನ್ನ ನೀಡಲಾಗಿರುತ್ತೆ. ಸೊ ದಿಸ್ ಶೋಸ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ಇಂಡಿಯಾ ಅಂಡ್ ರಷ್ಯಾ, ಉತ್ತಮವಾಗಿರ್ತಕ್ಕಂಥ ಸಂಬಂಧಗಳನ್ನ ಸೂಚಿಸ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು
ರೆಕಗ್ನಿಷನ್ ಏನಿರುತ್ತೆ ಅಥವಾ ಈ ಒಂದು ಪ್ರೆಸ್ಟೀಜಿಯಸ್ ಹಾನರ್ ಏನಿರುತ್ತೆ, ಸೊ ಇದರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇದನ್ನು ನಾವು ರಷ್ಯಾಸ್ ಹೈಯೆಸ್ಟ್ ಆರ್ಡರ್ ಆಫ್ ಕೈವಲ್ರಿ ಅಂತ ಕರಿತೇವೆ. ಅಂದರೆ ರಷ್ಯಾದಲ್ಲಿ ಕೊಡ್ತಕ್ಕಂಥ ಅತ್ಯುನ್ನತ ಗೌರವವಾಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ಕನ್ಸಿಡರೇಷನ್ ಅನ್ನು ಎಕ್ಸೆಪ್ಷನಲ್ ಸರ್ವಿಸ್ ಟು ದ ಸ್ಟೇಟ್ ಅಂಡ್ ಪ್ರಮೋಟ್ಸ್ ದಿ ಪ್ರಾಸ್ಪ್ಯಾರಿಟಿ ಅಂಡ್ ಗ್ಲೋರಿ, ಅಂದರೆ ಸಮೃದ್ಧಿ ಮತ್ತು ವೈಭವವನ್ನು ಉತ್ತೇಜನ ಮಾಡುವ ಕಾರಣದಿಂದ ಸೊ ಆ ರಾಷ್ಟ್ರದಲ್ಲಿ ಕೊಡ್ತಕ್ಕಂಥ ಒಂದು ಮನ್ನಣೆ ಆಗಿರುತ್ತೆ. ಸೊ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1698 1698ರಲ್ಲಿ ಸರ್ ಪೀಟರ್ ದಿ ಗ್ರೇಟ್ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಇದಕ್ಕೆ ಯಾಕೆ ಈ ತರ ನಾಮಕರಣ ಮಾಡಿರ್ತಾರೆ ಅಂದ್ರೆ ಇಟ್ ಈಸ್ ನೇಮ್ಡ್ ಆಫ್ಟರ್ ದಿ ಸೈಂಟ್ ಆಂಡ್ರ್ಯೂ. ಸೊ ಸೈಂಟ್ ಆಂಡ್ರ್ಯೂ ಅವರ ಹೆಸರನ್ನ ಇಡಲಾಗಿರುತ್ತೆ. ಇವರು ದಿ ಫಸ್ಟ್ ಅಪೋಸಲ್ ಆಫ್ ಜೀಸಸ್ ಅಂಡ್ ಪೇಟ್ರನ್ ಸೈಂಟ್ ಆಫ್ ರಷ್ಯಾ. ಸೊ ಇವರು ಸೈಂಟ್ ಆಂಡ್ರೋ ಯೇಸುವಿನ ಮೊದಲ ಅಪೋಸ್ಟಲ್ ಆಗಿರ್ತಾರೆ ಇವರು, ಮತ್ತು ರಷ್ಯಾದ ಪೋಷಕ ಸಂತಾನ ಹೆಸರನ್ನ ಈ ಒಂದು ಹಾನರ್ಗೆ ಇಡಲಾಗಿರುತ್ತೆ. ಸೊ ಇಟ್ ಈಸ್ ಇದರ ಪ್ರಾಮುಖ್ಯತೆ ಏನು ಅಂದರೆ ಫಾರ್ ದ ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್ ಸಿವಿಲಿಯನ್ ಆರ್ ಮಿಲಿಟರಿ ಮೆರಿಟ್ ಅಂತ ಕರಿತೇವೆ. ಸೊ ಇದು ಆ ಒಂದು ರಾಷ್ಟ್ರದ ಅತ್ಯಂತ ಮಹೋನ್ನತ ನಾಗರಿಕ ಅಥವಾ ಮಿಲಿಟರಿ ಅರ್ಹತೆ ಅಂತ ನಾವು ಕನ್ಸಿಡರ್ ಮಾಡಲಾಗುತ್ತೆ. ಸೊ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಇದೆ. ನ್ಯೂ ಚೆಫ್ ಡಿ ಮಿಷನ್ ಮತ್ತು ಫ್ಲಾಗ್ ಬೇರರ್ ಅನ್ನು ಅನೌನ್ಸ್ ಮಾಡಿರ್ತಾರೆ. ಸೊ ಚೆಫ್ ಡಿ ಮಿಷನ್ ಅಂದರೆ ಏನು? ಚೆಫ್ ಡಿ ಮಿಷನ್ ಅಂದರೆ ಸೊ ಈ ಒಂದು ನಮ್ಮ ಮತ್ತು ಈ ಒಂದು ಒಲಿಂಪಿಕ್ಸ್ ಕಮಿಟಿ ಏನಿರುತ್ತೆ, ಸೊ ನಮ್ಮ ರಾಷ್ಟ್ರದ ಅಥ್ಲೆಟಿಕ್ಸ್ ಮತ್ತು ಒಲಿಂಪಿಕ್ಸ್ ಕಮಿಟಿಯ ನಡುವೆ ಸೊ ಒಂದು ಲಿಂಕ್ ಆಗಿ ಯಾರು ರೋಲ್ ಮಾಡ್ತಾರೆ ಅವರನ್ನು ನಾವು ಚೆಫ್ ಡಿ ಮಿಷನ್ ಅಂತ ಕರಿತೇವೆ. ಸೊ ಆಕ್ಚುಲಿ ಈ ಒಂದು ರೋಲನ್ನು ಮ್ಯಾರಿ ಕೋಮ್ಗೆ ಕೊಟ್ಟಿರ್ತಾರೆ, ಬಟ್ ಅವರು ರಿಜೆಕ್ಟ್ ಮಾಡಿರುವ ಕಾರಣದಿಂದ ಸೊ ಈ ಒಂದು ರೋಲನ್ನು ಬೇರೆಯವರಿಗೆ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಈ ರೋಲನ್ನು ಯಾರಿಗೆ ಕೊಟ್ಟಿರ್ತಾರೆ ಅಂತ ನಾವು ನೋಡೋದಾದ್ರೆ ಗಗನ್ ನಾರಂಗ್. ಸೊ ಇವರು 4 time ಒಲಿಂಪಿಯನ್ ಅಂಡ್ 2012 ಒಲಿಂಪಿಕ್ ಗೇಮ್ಸ್ ಮೆನ್ಸ್ 10 ಮೀಟರ್ ಏರ್ ರೈಫಲ್ ಬ್ರೋನ್ಸ್ ಮೆಡಲಿಸ್ಟ್ ಆಗಿರ್ತದೆ. ಸೊ ಇವರಿಗೆ ಬ್ರಾನ್ಸ್ ಮೆಡಲ್ ಬಂದಿರುತ್ತೆ. ಸೊ ಇವರನ್ನು ನಾವು ಗಗನ್ ನಾರಂಗ್ ಅಂತ ಕರಿತೇವೆ. ಸೊ ಇವರು ಮ್ಯಾರಿ ಕೋಮ್ ಅನ್ನ ರಿಪ್ಲೇಸ್ ಮಾಡ್ತಾರೆ ಆಸ್ ಅ ಚೆಫ್ ಡಿ ಮಿಷನ್ ಆಗಿ ಇವರನ್ನ ರಿಪ್ಲೇಸ್ ಮಾಡಿರ್ತಾರೆ. ಫಾರ್ 2024 ಒಲಿಂಪಿಕ್ಸ್ ಗೇಮ್ಸ್ಗೆ ಇವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರ ರೋಲ್ ಏನು ಅಂದರೆ ಸೊ ಈ ಆಕ್ಟ್ಸ್ ಲೈಕ್ ಅ ಸ್ಪೋಕ್ಸ್ ಪರ್ಸನ್ ಆಗಿ ಇವರು ಆಕ್ಟ್ ಮಾಡ್ತಾರೆ. ಸೊ ಇವರು ಒಂದು ವಕ್ತಾರರಾಗಿ ಅಂದರೆ ಒಲಿಂಪಿಕ್ಸ್ ಕಮಿಟಿ ಮತ್ತು ಭಾರತ ದೇಶದ ಅಥ್ಲೆಟ್ಸ್ಗಳ ಪರವಾಗಿ ವಕ್ತಾರರಾಗಿ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಅಟೆಂಡಿಂಗ್ ಮೆನಿ ಸೆಮಿನಾರ್ಸ್ ವಿತ್ ದಿ ಅಥ್ಲೀಟ್ಸ್ ಮ್ಯಾನೇಜ್ಮೆಂಟ್ ಅಂಡ್ ದಿ ಮಿಷನ್ ಟೀಮ್ ಆಸ್ ವೆಲ್. ಸೊ ನಮ್ಮ ಭಾರತ ದೇಶದ ಅಥ್ಲೆಟ್ಸ್ಗಳೊಂದಿಗೆ ಸೊ ಇವರು ಸೆಮಿನಾರ್ಸ್ಗಳನ್ನು ಅಟೆಂಡ್ ಮಾಡ್ತಕ್ಕಂಥದ್ದು, ಅವರ ಕುಂದುಕೊರತೆಗಳನ್ನು ನಿವಾರಿಸ್ತಕ್ಕಂಥದ್ದು. ಸೊ ಆಸ್ ಅ ಲೈಸನಿಂಗ್ ಆಫೀಸರ್ ಆಗಿ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಸೊ ದೇ ಆಲ್ಸೋ ಪ್ಲೇ ಅ ಕೀ ರೋಲ್ ಇನ್ ರಿಸಾಲ್ವಿಂಗ್ ಎನಿ ಇಶ್ಯೂಸ್ ದಟ್ ಡೂ ನಾಟ್ ಮೇಂಟೈನ್ ದಿ ಪ್ರೋಟೋಕಾಲ್ಸ್ ಇನ್ ದಿ ಒಲಿಂಪಿಕ್ಸ್. ಅಂದರೆ ಅವರಿಗೆ ಏನಾದರೂ ಇಶ್ಯೂಸ್ ಬಂದಾಗೂ ಕೂಡ ಸೊ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಸೊ ಇವರಿಗೆ ನೀಡಲಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಫ್ಲಾಗ್ ಬೇರರ್ ಯಾರು? ಸೊ ಧ್ವಜವನ್ನು ನಮ್ಮ ಭಾರತ ದೇಶದಿಂದ ರೆಪ್ರೆಸೆಂಟ್ ಮಾಡ್ತಕ್ಕಂಥವ್ರು ಯಾರು ಅಂದರೆ ಇಂಡಿಯಾಸ್ ಬ್ಯಾಡ್ಮಿಂಟನ್ ಏಸ್ PV ಸಿಂಧು, 2 time ಒಲಿಂಪಿಕ್ ಮೆಡಲಿಯನ್. ಸೊ 2 ಬಾರಿ ಅವರಿಗೆ ಒಲಿಂಪಿಕ್ ಮೆಡಲ್ ಬಂದಿರುತ್ತೆ. PV ಸಿಂಧು ವಿನ್ನರ್ ಆಸ್ ದಿ ಫ್ಲಾಗ್ ಬೇರರ್. ಸೊ ಇವರಿಗೆ ಫ್ಲಾಗ್ ಬೇರರ್ ಆಗಿ ಇವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಯಾರಿರ್ತಾರೆ ಅಂದರೆ ಟೇಬಲ್ ಟೆನ್ನಿಸ್ ಸ್ಟಾರ್ ಆಗಿರ್ತಕ್ಕಂಥ ಶರತ್ ಕಮಲ್ ರವರನ್ನ ಫ್ಲಾಗ್ ಬೇರರ್ ಆಗಿ ಇಲ್ಲಿ ಆಯ್ಕೆ ಮಾಡಲಾಗಿರುತ್ತೆ. ಸೊ ಶರತ್ ಕಮಲ್ ಏನಿರ್ತಾರೆ ಇವರು ಟೇಬಲ್ ಟೆನ್ನಿಸ್ ವೆಟ್ರನ್ ಆಗಿರ್ತಾರೆ. ಮಲ್ಟಿಪಲ್ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಇವರು ಪದಕಗಳನ್ನು ಗೆದ್ದಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಪ್ಯಾರಿಸ್ ಒಲಿಂಪಿಕ್ಸ್ ಅಂತಕ್ಕಂಥದ್ದು ಈ ತಿಂಗಳಲ್ಲಿ ಪ್ರಾರಂಭವಾಗ್ತಾ ಇದೆ. ಸೊ ಇದು ಜುಲೈ 26ರಿಂದ ಸ್ಟಾರ್ಟ್ ಆಗಿ ಆಗಸ್ಟ್ 11ರವರೆಗೆ ನಡೀತಕ್ಕಂಥ ಒಂದು ಈವೆಂಟ್ ಆಗಿರುತ್ತೆ. ಸೊ ಅದಾನಿ ಗ್ರೂಪ್ ಅನೌನ್ಸ್ಡ್ ಆಸ್ ದಿ ಪ್ರಿನ್ಸಿಪಲ್ ಸ್ಪಾನ್ಸರ್ ಆಫ್ ದಿ ಇಂಡಿಯನ್ ಟೀಮ್. ಸೊ ನಮ್ಮ ಭಾರತ ದೇಶದ ಕ್ರೀಡಾಪಟುಗಳಿಗೆ ಸೊ ಪ್ರಾಯೋಜಕರಾಗಿರ್ತಕ್ಕಂಥವರು ನಮ್ಮ ಭಾರತ ದೇಶದ ಅದಾನಿ ಗ್ರೂಪ್ನ ವತಿಯಿಂದ ಇವರಿಗೆ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಸೊ ವಿತ್ ದಿಸ್ HCL ಟೆಕ್ ಚೇರ್ಪರ್ಸನ್ ಅವಾರ್ಡೆಡ್ ಫ್ರಾನ್ಸ್ ಹೈಯೆಸ್ಟ್ ಸಿವಿಲಿಯನ್ ಆರ್ಡರ್. ಸೊ ನಮ್ಮ ಭಾರತ ದೇಶದ HCL ಕಂಪನಿ ಏನಿರುತ್ತೆ ಸೊ ಇದರ ಅಧ್ಯಕ್ಷರಿಗೆ ಫ್ರಾನ್ಸ್ ರಾಷ್ಟ್ರದವರು ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ. ಸೊ ಅವರ ಹೆಸರು ರೋಶ್ನಿ ನಾದರ್ ಮಲ್ಹೋತ್ರಾ ಅಂತ ಕರಿತೇವೆ. ಸೊ ಇವರು ಪ್ರಸ್ತುತವಾಗಿ ಚೇರ್ಪರ್ಸನ್ ಆಫ್ ದಿ HCL ಟೆಕ್ ಆಗಿರ್ತಾರೆ. ಸೊ ಇವರಿಗೆ ಯಾವ ರಾಷ್ಟ್ರದ್ದು ಅಂದರೆ ಫ್ರಾನ್ಸ್ ರಾಷ್ಟ್ರದ ಹೈಯೆಸ್ಟ್ ಸಿವಿಲಿಯನ್ ಹಾನರ್ ಅನ್ನು ಕೊಡಲಾಗಿರುತ್ತೆ. ಕಾರಣ ಏನಂದ್ರೆ ಫಾರ್ ಹರ್ ಔಟ್ಸ್ಟ್ಯಾಂಡಿಂಗ್ ಸರ್ವಿಸ್ ಅಂಡ್ ಕಾಂಟ್ರಿಬ್ಯೂಷನ್ ಟು ದಿ ಪ್ರಮೋಟಿಂಗ್ ಎಕನಾಮಿಕ್ ಟೈಸ್ ಬಿಟ್ವೀನ್ ದಿ ಫ್ರಾನ್ಸ್ ಅಂಡ್ ಇಂಡಿಯಾ. ಅಂದರೆ ಆರ್ಥಿಕವಾಗಿರ್ತಕ್ಕಂಥ ಕೆಲವೊಂದು ಟೈಸ್ ಏನಿರುತ್ತೆ ಸೊ ಅದಕ್ಕೆ ಇವರು ಕೊಟ್ಟಿರ್ತಕ್ಕಂಥ ಕೊಡುಗೆಯ ಕಾರಣದಿಂದ ಸೊ ಈ ಒಂದು ಹಾನರ್ ಅನ್ನು ಮಾಡಲಾಗಿರುತ್ತೆ. ಸೊ HCL ಟೆಕ್ ಇನ್ ಫ್ರಾನ್ಸ್. ಸೊ HCL ಟೆಕ್
ಹ್ಯಾಸ್ ಬಿನ್ ಆಪರೇಟಿಂಗ್ ಇನ್ ಫ್ರಾನ್ಸ್ ಸಿನ್ಸ್ 2009. ಸೊ 2009ರಿಂದ HCL ಟೆಕ್ ಅಂತಕ್ಕಂಥದ್ದು ಫ್ರಾನ್ಸ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಆ ರಾಷ್ಟ್ರದ ಟೆಕ್ನಾಲಜಿಕಲ್ ಇಕೋಸಿಸ್ಟಮ್ಗೆ ಅಂದರೆ ತಂತ್ರಜ್ಞಾನದ ಒಂದು ಪರಿಸರ ವ್ಯವಸ್ಥೆಗೆ ಇವರು ಸಾಕಷ್ಟು ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಡಾಕ್ಟರ್ ಸಿ ನಾರಾಯಣ ರೆಡ್ಡಿ ನ್ಯಾಷನಲ್ ಲಿಟ್ರರಿ ಅವಾರ್ಡ್. ಸೊ ಈ ಒಂದು ಪ್ರಶಸ್ತಿಯನ್ನು ಈ ವರ್ಷ ಯಾರಿಗೆ ಕೊಟ್ಟಿರ್ತಾರೆ ಅಂತ ನಾವು ನೋಡೋದಾದ್ರೆ ತಮಿಳ್ ರೈಟರ್ ಆಗಿರ್ತಕ್ಕಂಥ ಶಿವಶಂಕರಿ ಅವರಿಗೆ ಡಾಕ್ಟರ್ ಸಿ ನಾರಾಯಣ ರೆಡ್ಡಿ ನ್ಯಾಷನಲ್ ಲಿಟ್ರರಿ ಅವಾರ್ಡನ್ನು ಕೊಟ್ಟಿರ್ತಾರೆ. ಸೊ ಈ ಒಂದು ಅವಾರ್ಡನ್ನು ಲಿಟ್ರೇಚರ್ ಅಂದರೆ ಸಾಹಿತ್ಯಕ್ಕಾಗಿ ಹೆಚ್ಚಿನ ಒಂದು ಕಾಂಟ್ರಿಬ್ಯೂಷನನ್ನು ಕೊಟ್ಟಿರ್ತಕ್ಕಂಥವ್ರಿಗೆ ಕೊಡ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಸೊ ಈ ಒಂದು ಅವಾರ್ಡ್ ನೇಮ್ ಏನಿದೆ ಇದನ್ನು ಡಾಕ್ಟರ್ ಸಿ ನಾರಾಯಣ ರೆಡ್ಡಿ ನ್ಯಾಷನಲ್ ಲಿಟ್ರರಿ ಅವಾರ್ಡ್ ಅಂತ ಕರೀತೇವೆ. ಸೊ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಇದನ್ನು ನಾವು ವಿಶ್ವಂಬರ ಪ್ರಶಸ್ತಿ ಅಂತ ಕೂಡ ಕರೆಯಲಾಗುತ್ತೆ. ಸೊ ಯಾರನ್ನ ರೆಕಗ್ನೈಸ್ ಮಾಡ್ತಾರಂದ್ರೆ ಸೊ ಇವರು ರೆಕಗ್ನೈಸ್ ಮಾಡ್ತಕ್ಕಂಥದ್ದು ಈ ಸರಿ ಶಿವಶಂಕರಿ ಅವರನ್ನು ರೆಕಗ್ನೈಸ್ ಮಾಡಿರ್ತಾರೆ. ಕಾರಣ ಏನು ಅಂದರೆ ಅವರ್ ಎಕ್ಸ್ಟೆನ್ಸಿವ್ ಬಾಡಿ ಆಫ್ ವರ್ಕ್ ಇನ್ ತಮಿಳ್ ಲಿಟ್ರೇಚರ್ ಅಂದರೆ ತಮಿಳು ಸಾಹಿತ್ಯಕ್ಕಾಗಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ಗೆ ಈ ಒಂದು ಅವಾರ್ಡನ್ನು ಕೊಟ್ಟಿರ್ತಾರೆ. ಸೊ ಇದರಲ್ಲಿ 5 lakh ಕ್ಯಾಶ್ ಪ್ರೈಸ್, ಒಂದು ಮೊಮೆಂಟೋ ಮತ್ತು ಶಾಲನ್ನು ಇದರಲ್ಲಿ ನೀಡಲಾಗುತ್ತೆ. ಸೊ ಇವರಿಗೆ ಇನ್ನೊಂದು ಅವಾರ್ಡ್ ಕೂಡ ಈ ವರ್ಷದಲ್ಲಿ ಬಂದಿತ್ತು. ಸೊ ಇವರಿಗೆ ಸರಸ್ವತಿ ಸಮ್ಮಾನ್ ಅವಾರ್ಡ್ ಕೂಡ ಇದೇ ವರ್ಷದಲ್ಲಿ ಸಿಕ್ಕಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವರ್ಲ್ಡ್ ಪಾಪ್ಯುಲೇಷನ್ ಡೇ ಅಥವಾ ವಿಶ್ವ ಜನಸಂಖ್ಯಾ ದಿನ 2024. ಸೊ ಈ ದಿನವನ್ನು ಪ್ರತಿ ವರ್ಷ ಜುಲೈ 11ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದರೆ ಟು ಲೀವ್ ನೋ ಒನ್ ಬಿಹೈಂಡ್, ಕೌಂಟ್ ಎವ್ರಿ ಒನ್, ಅಂದರೆ ಯಾರನ್ನು ಹಿಂದೆ ಬಿಡದೆ ಎಲ್ಲರನ್ನೂ ಪರಿಗಣಿಸಿ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ವಿತ್ ದಿಸ್ ಸೊ ವಿ ಆರ್ ಕಮ್ ಟು InQuest challenge number 721. So you can just pause the video here, go through the question number 1 and this is question number 2. So ಇಲ್ಲಿಗೆ ಇವತ್ತಿನ ಎಲ್ಲ ಆರ್ಟಿಕಲ್ಸು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯೋರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.